ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಕಂದ ದೀಕ್ಷಿತ್. ಸೊ ಇವತ್ತಿನ ವಿಡಿಯೋ ನಾವು ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ನ ಒನ್ ಶಾಟ್ ವಿಡಿಯೋ ನೋಡ್ತಾ ಇರೋಣ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಲಾಸ್ಟ್ ಕ್ಲಾಸ್ ನಾವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನ ಪಾರ್ಟ್ 2 ನಾವು ಫಿನಿಶ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋ ನಾವು ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ಒನ್ ಶಾಟ್ ವಿಡಿಯೋ ನಾವು ಮುಗಿಸ್ತಾ ಇರೋಣ. ಸೊ ಇಲ್ಲಿ ನಾವೇನಪ್ಪ ನೋಡ್ತಿರ್ತೀವಿ ಅಂತಂದ್ರೆ, ಸೊ ಇಲ್ಲಿ ನಾವು ಕಾರ್ಬನ್ ಆಟಮ್ ಬಗ್ಗೆ ಮಾತಾಡ್ತಾ ಇರ್ತೀವಿ ಅಂಡ್ ಕಾರ್ಬನ್ ಇಂದ ಬೇರೆ ಯಾವ ಕಾಂಪೌಂಡ್ಸ್ ಫಾರ್ಮ್ ಆಗ್ತಾ ಇರುತ್ತೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಏನಕ್ಕೆ ಕಾರ್ಬನ್ ಅಂತಂದ್ರೆ, ಸೊ ಕಾರ್ಬನ್ ನಮಗೆ ನೇಚರ್ ಅಲ್ಲಿ ಅಬಂಡೆಂಟ್ ಆಗಿ ಸಿಕ್ಕಿದೆ. ಸೊ ಅದಕ್ಕೆ ನಾವು ಜಾಸ್ತಿ ಕಾರ್ಬನ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಸೊ ಡೈರೆಕ್ಟ್ ಆಗಿ ಶುರು ಮಾಡೋಣ. ಸೊ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆ ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ನೋಟ್ಸ್ ಬೇಕು ಅಂತಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಸೊ ನೋಟ್ಸ್ ನೀವು ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಂತ ಇರಬಹುದು. ಸೊ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಏನ್ ಪಾಯಿಂಟ್ಸ್ ಇದೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಆಗಿ. ಸೊ ಎಲ್ಲ ಕಾನ್ಸೆಪ್ಟ್ಸ್ ನಿಮಗೆ ಕವರ್ ಆಗಿದೆ. ಸೊ ಅದರಿಂದ ನೀವು ಓದ್ಕೊಂತಾ ಇರಬಹುದು. ಸೊ ಇವಾಗ ಶುರು ಮಾಡೋಣ ಕಾರ್ಬನ್ ಅಂಡ್ ಕಾಂಪೌಂಡ್. ಸೊ ಫಸ್ಟ್ ಇಂಟ್ರೊಡಕ್ಷನ್ ನೋಡ್ತಾ ಇರೋಣ. ಸೊ ಕಾರ್ಬನ್ ಕಾಂಪೌಂಡ್ಸ್ ನ ಹೆಂಗೆ ಏನು ಬಾಂಡ್ಸ್ ಫಾರ್ಮೇಷನ್ ಮಾಡ್ತಾ ಇರುತ್ತೆ. ಸೊ ಕಾರ್ಬನ್ ಒಂದು ಕಾಂಪೌಂಡ್ ಫಾರ್ಮ್ ಆಗಬೇಕು ಅಂತಂದ್ರೆ ಅದು ಹೆಂಗೆ ಬಾಂಡ್ ಮಾಡ್ತಾ ಇರುತ್ತೆ ಬೇರೆ ಆಟಮ್ ಜೊತೆ, ಇದನ್ನ ನಾವು ನೋಡ್ತಾ ಇರೋಣ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಕಾರ್ಬನ್ ಆಟಮ್ ತಗೊಂಡಾಗ ನಮಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಪ್ಪ ಇದೆ ಕಾರ್ಬನ್ ಆಟಮ್ ಅಲ್ಲಿ ಅಂತಂದ್ರೆ ನಮಗೆ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. ಸೊ 4 ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಅಂದ್ರೆ ಅದಕ್ಕೆ ಇನ್ನ 4 ಎಲೆಕ್ಟ್ರಾನ್ ಬರಬೇಕು, ಇಲ್ಲ ಅಂತಂದ್ರೆ ಅದು 4 ಎಲೆಕ್ಟ್ರಾನ್ ಲೂಸ್ ಮಾಡಬೇಕು ಸ್ಟೆಬಿಲಿಟಿನ ಅಟೈನ್ ಮಾಡಕ್ಕೆ. ಸೊ ಇದು ಯಾವ್ದಪ್ಪ ಫಾರ್ಮೇಷನ್ ಆಗತ್ತೆ ಅಂತ ನೋಡ್ತಾ ಇರೋಣ. ಸೊ ಫಸ್ಟ್ ಇವಾಗ 4 ಎಲೆಕ್ಟ್ರಾನ್ ಇದೆ. ಸೊ ಫಸ್ಟ್ ಕೇಸ್ ಡಿಸ್ಕಸ್ ಮಾಡೋಣ. ಸೊ 4 ಎಲೆಕ್ಟ್ರಾನ್ ತಗೊಂಡ್ರೆ ಸೊ ಔಟರ್ ಮೋಸ್ಟ್ ಅಲ್ಲಿ ನಿಮಗೆ 8 ಎಲೆಕ್ಟ್ರಾನ್ ಇರುತ್ತೆ. ಸೊ ಇದು ಸ್ಟೆಬಿಲಿಟಿನ ಅಟೈನ್ ಮಾಡ್ತಾ ಇರುತ್ತೆ. ಬಟ್ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಸೊ 4 ಎಲೆಕ್ಟ್ರಾನ್ ತಗೊಂಡಾಗ ಏನಪ್ಪ ಆಗ್ತಾ ಇರುತ್ತೆ ಅಂತಂದ್ರೆ, ಸೊ ಇಲ್ಲಿ ಏನಾಗುತ್ತೆ, ಸೊ ಕಾರ್ಬನ್ ಅಲ್ಲಿ ನ್ಯೂಕ್ಲಿಯಸ್ ಅಲ್ಲಿ ಪ್ರೋಟಾನ್ ಎಷ್ಟಿದೆ, ಸೊ ಪ್ರೋಟಾನ್ಸ್ ನಿಮಗೆ 6 ಪ್ರೋಟಾನ್ ಇದೆ. ಬಟ್ ಎಲೆಕ್ಟ್ರಾನ್ಸ್ ಎಷ್ಟಪ್ಪ ಇದೆ, ಇವಾಗ 4 ಎಲೆಕ್ಟ್ರಾನ್ ತಗೊಂಡ್ ಆದ್ಮೇಲೆ ನಿಮಗೆ 10 ಎಲೆಕ್ಟ್ರಾನ್ ಇದೆ. ಸೊ ಇವಾಗ ಏನಾಗುತ್ತೆ, ಈ ನ್ಯೂಕ್ಲಿಯಸ್ ಗೆ ಏನಾಗುತ್ತೆ ಹೋಲ್ಡ್ ಮಾಡಕ್ಕೆ ಕಷ್ಟ ಆಗುತ್ತೆ ಈ 10 ಎಲೆಕ್ಟ್ರಾನ್ಸ್ ನ. ಸೊ ಈ ತರ ಕಾರ್ಬನ್ 4 ಎಲೆಕ್ಟ್ರಾನ್ ತಗೊಂಡು ಸ್ಟೇಬಲ್ ಆಗ್ತಾ ಇರಲ್ಲ. ಸೊ ಸೆಕೆಂಡ್ ಪಾಸಿಬಲ್ ಕೇಸ್ ಏನಪ್ಪಾ ಅಂತಂದ್ರೆ, 4 ಎಲೆಕ್ಟ್ರಾನ್ ತಗೊಳ್ಳೋ ಬದಲು ಇರೋ 4 ಎಲೆಕ್ಟ್ರಾನ್ ಕೊಟ್ಬಿಟ್ರೆ ಇದು ಸ್ಟೇಬಲ್ ಆಗುತ್ತೆ. ಬಟ್ ಇಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಸೊ ಈ 4 ಎಲೆಕ್ಟ್ರಾನ್ ತೆಗೆದ್ಬಿಟ್ರೆ ಸೊ ತೆಗಿಯಕ್ಕೆ ನಿಮಗೆ ಜಾಸ್ತಿ ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ. ಸೊ ಜಾಸ್ತಿ ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ ಅಂದ್ರೆ ನಿಮಗೆ ಜಾಸ್ತಿ ತೆಗಿಯಕ್ಕಾಗಲ್ಲ. ಅಂಡ್ ಏನಪ್ಪಾ ಅಂದ್ರೆ ಅಕಸ್ಮಾತ್ ನಾವು ತೆಗೆದ್ಬಿಟ್ರು ಎಲ್ಲ, ಸೊ ನಮ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ, ನಮಗೆ 2 ಎಲೆಕ್ಟ್ರಾನ್ಸ್ ಇರುತ್ತೆ ಅಂಡ್ ನ್ಯೂಕ್ಲಿಯಸ್ ನಮಗೆ 6 ಪ್ರೋಟಾನ್ಸ್ ಇರುತ್ತೆ. ಸೊ ಈ ಸ್ಟೆಬಿಲಿಟಿ ಅಟೆಂಡ್ ಆಗ್ತಾ ಇರಲ್ಲ. ಬಟ್ ಇವಾಗ ಕಾರ್ಬನ್ ಹೆಂಗೆ, ಇವಾಗ ಫಾರ್ ಎಕ್ಸಾಂಪಲ್ ತಗೊಂಡು ಸ್ಟೇಬಲ್ ಆಗಕ್ಕಾಗಲ್ಲ, ಕೊಟ್ಟು ಸ್ಟೇಬಲ್ ಆಗಕ್ಕಾಗಲ್ಲ. ಸೊ ಕಾರ್ಬನ್ ಹೆಂಗಪ್ಪ ಸ್ಟೇಬಲ್ ಆಗುತ್ತೆ ಅಂತಂದ್ರೆ, ಸೊ ಒಂದು ಏನಪ್ಪ ಮಾಡುತ್ತೆ ಅಂದ್ರೆ ಕಾರ್ಬನ್, ಸೊ ಕಾರ್ಬನ್ ಏನ್ ಮಾಡುತ್ತೆ, ಈ 4 ಎಲೆಕ್ಟ್ರಾನ್ಸ್ ನ ಶೇರ್ ಮಾಡುತ್ತೆ ವಿತ್ ಅದರ್ ಆಟಮ್ಸ್ ಕಾಂಪೌಂಡ್ಸ್. ಸೊ ಇದನ್ನ ಶೇರ್ ಮಾಡ್ಬಿಟ್ಟು ಕಾರ್ಬನ್ ಸ್ಟೇಬಲ್ ಆಗ್ತಾ ಇರುತ್ತೆ. ಸೊ ಈ ತರ ಕಾಂಪೌಂಡ್ಸ್ ವಿಚ್ ಆರ್ ಫಾರ್ಮ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆರ್ ನೋನ್ ಆಸ್ ಕೋವೆಲೆಂಟ್ ಕಾಂಪೌಂಡ್ಸ್ ಅಂತ ಕರೀತಾ ಇರ್ತೀವಿ. ಸೊ ಹೆಂಗೆ ನಾವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಅಲ್ಲಿ ಅಯೋನಿಕ್ ಕಾಂಪೌಂಡ್ಸ್ ಬಗ್ಗೆ ಮಾತಾಡಿದ್ವಿ. ಸೊ ಅದು ಹೆಂಗೆ ಸ್ಟೇಬಲ್ ಆಗ್ತಾ ಇರುತ್ತೆ ಆಟಮ್ಸ್. ಸೊ ಒಂದು ಆಟಮ್ ಮೆಟಲ್ ಇಂದ ನಾನ್ ಮೆಟಲ್ ಗೆ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ, ಇಲ್ಲಿ ಟ್ರಾನ್ಸ್ಫರ್ ಆಗಲ್ಲ ಬಟ್ ಇಲ್ಲಿ ಶೇರ್ ಮಾಡ್ತಾ ಇರುತ್ತೆ ಎಲೆಕ್ಟ್ರಾನ್ಸ್ ನ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕಾರ್ಬನ್ ತಗೊಂತೀರಾ, ಸೊ ಈ ಕೈ ಕಾರ್ಬನ್ ಹೈಡ್ರೋಜನ್ ಅಂತಂದ್ರೆ ಸೊ ಎಲೆಕ್ಟ್ರಾನ್ಸ್ ಶೇರ್ ಆಗುತ್ತೆ. ಸೊ ಶೇರ್ ಮಾಡಿ ಹಿಂಗೆ ಇಟ್ಕೊಂಡಿರುತ್ತೆ. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಕಾರ್ಬನ್ ಹತ್ರನೂ ಇದೆ, ಹೈಡ್ರೋಜನ್ ಹತ್ರನೂ ಇದೆ. ಸೊ ಶೇರ್ ಮಾಡಿರುತ್ತೆ, 2 ಹತ್ರನೂ ಇರುತ್ತೆ. ಈ ತರ ಕಾಂಪೌಂಡ್ಸ್ ನಾವು ಕೋವೆಲೆಂಟ್ ಕಾಂಪೌಂಡ್ಸ್ ಅಂತ ಕರಿತಾ ಇರ್ತೀವಿ. ಸೊ ಸಿಂಪ್ಲೆಸ್ಟ್ ಮಾಲಿಕ್ಯೂಲ್ ಈ ತರ ಯಾವ್ದಪ್ಪ ಫಾರ್ಮೇಷನ್ ಆಗೋದು ಕೋವೆಲೆಂಟ್ ಕಾಂಪೌಂಡ್ ಅಂದ್ರೆ ಹೈಡ್ರೋಜನ್ ತಗೊಬಹುದು. ಸೊ ಹೈಡ್ರೋಜನ್ ಒಂದು ಆಟಮ್, ಹೈಡ್ರೋಜನ್ ಒಂದು ಆಟಮ್. ಸೊ ಹೈಡ್ರೋಜನ್ ಅಲ್ಲಿ 1 ಎಲೆಕ್ಟ್ರಾನ್ ಇರುತ್ತೆ ಔಟರ್ ಮೋಷನ್ ಅಲ್ಲಿ, ಇಲ್ಲೂ 1 ಎಲೆಕ್ಟ್ರಾನ್ ಇದೆ ಔಟರ್ ಮೋಷನ್ ಅಲ್ಲಿ. ಸೊ 2 ಕಂಬೈನ್ ಆಗುತ್ತೆ. ಸೊ ಹೈಡ್ರೋಜನ್ ಹತ್ರ 2 ಎಲೆಕ್ಟ್ರಾನ್ ಇದೆ. ಸೊ ಇಲ್ಲಿ ಈ ಹೈಡ್ರೋಜನ್ ಹತ್ರ 2 ಆಟಮ್ ಇರುತ್ತೆ, ಇದ್ರ ಹತ್ರ ನಿಮಗೆ 2 ಆಟಮ್ ಇರುತ್ತೆ. ಸೊ ನಿಮಗೆ ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಡಯಾಗ್ರಾಮ್ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ. ಸೊ ಅಲ್ಲಿ ನೀವು ಅರ್ಥ ಮಾಡ್ಕೊಂತಾ ಇರಬಹುದು. ನೆಕ್ಸ್ಟ್ ಹೋಗ್ತಾ ಇರೋಣ ಪ್ರಾಪರ್ಟೀಸ್ ಆಫ್ ಕೋವೆಲೆಂಟ್ ಕಾಂಪೌಂಡ್ಸ್ ಬಗ್ಗೆ. ಸೊ ಕೋವೆಲೆಂಟ್ ಕಾಂಪೌಂಡ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ, ಸೊ ಪ್ರಾಪರ್ಟೀಸ್ ಫಸ್ಟ್ ನೋಡ್ತಾ ಇರೋಣ, ಅದು ಸ್ಟೇಬಿಲಿಟಿ ಹೆಂಗಿದೆ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಆಗಲೇ ನಿಮ್ಗೆ ಗೊತ್ತಿರುತ್ತೆ, ಇದು ಸಾಲಿಡ್ಸ್ ಆಗಿ ಇರುತ್ತೆ ಜನರಲಿ. ಸೊ ಇಲ್ಲಿ ಏನಪ್ಪ ಆಗುತ್ತೆ ಅಂದ್ರೆ, ಸೊ ಕಾಂಪೌಂಡ್ ಸ್ಟೆಬಿಲಿಟಿ ಬಗ್ಗೆ ನಾವು ಮಾತಾಡಿದಾಗ ಏನಾಗುತ್ತೆ, ಸೊ ಇದು ಸ್ಟೇಬಲ್ ಆಗಿದೆ. ಸೊ ಈ ಕಾಂಪೌಂಡ್ಸ್ ನಿಮಗೆ ಸ್ಟೇಬಲ್ ಆಗಿದೆ. ಬಟ್ ಏನಪ್ಪಾ ಅಂತಂದ್ರೆ, ಸೊ ನಿಮ್ಗೆ ಸ್ಟ್ರಾಂಗ್ ಆಗೂ ಇದೆ. ಬಟ್ ಏನಂದ್ರೆ, ಸೊ ಇಂಟರ್ ಮಾಲಿಕ್ಯೂಲ್ಸ್ ಕಾಂಪೌಂಡ್ಸ್ ತಗೊಂಡಾಗ ಇದು ಸ್ವಲ್ಪ ನಿಮ್ಗೆ ವೀಕ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಇದಕ್ಕೆ ಏನಾಗುತ್ತೆ, ಸೊ ಸೆಕೆಂಡ್ ಪ್ರಾಪರ್ಟಿ, ಸೊ ಫಸ್ಟ್ ನಿಮಗೆ ಸ್ಟ್ರಾಂಗ್ ಬಾಂಡ್ ಇದೆ. ಬಟ್ ನಿಮಗೆ ಇಂಟರ್ ಮಾಲಿಕ್ಯುಲರ್ ಬಾಂಡಿಂಗ್ ನಿಮಗೆ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇರುತ್ತೆ. ಸೆಕೆಂಡ್ ಪ್ರಾಪರ್ಟಿ ಏನಪ್ಪಾ, ಸೊ ಇಂಟರ್ ಮಾಲಿಕ್ಯುಲರ್ ಬಾಂಡಿಂಗ್ ಸ್ವಲ್ಪ ವೀಕ್ ಆಗಿರೋದ್ರಿಂದ ನಿಮಗೆ ಇಲ್ಲಿ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ನಿಮಗೆ ಲೋ ಬಾಯ್ಲಿಂಗ್ ಪಾಯಿಂಟ್ ನಿಮಗೆ ಇಲ್ಲಿ ಸಿಗ್ತಾ ಇರುತ್ತೆ. ಸೊ ಇದು ನಮ್ಮ ಸೆಕೆಂಡ್ ಪ್ರಾಪರ್ಟಿ ಆಯ್ತು. ಥರ್ಡ್ ಏನಪ್ಪಾ ಅಂತಂದ್ರೆ, ಸೊ ಇನ್ನು ಆಗಲೇ ನಿಮಗೆ ಕೋವೆಲೆಂಟ್ ಕಾಂಪೌಂಡ್ ಅಲ್ಲಿ ಬಾಂಡ್ಸ್ ಹೆಂಗೆ ಫಾರ್ಮೇಷನ್ ಆಗ್ತದೆ ಬೈ ದ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ಸೊ ಎಲೆಕ್ಟ್ರಾನ್ ಶೇರ್ ಆಗ್ತಾ ಇರೋದ್ರಿಂದ ಇಲ್ಲಿ ನಿಮಗೆ ಎಲೆಕ್ಟ್ರಾನ್ ಮೂವ್ಮೆಂಟ್ ಆಗ್ತಾ ಇಲ್ಲ. ಸೊ ಎಲೆಕ್ಟ್ರಾನ್ಸ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ತಾ ಇಲ್ಲ, ಜಸ್ಟ್ ನಿಮಗೆ ಶೇರ್ ಆಗ್ತಾ ಇದೆ. ಸೊ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಆಗ್ತಾ ಇಲ್ಲ ಅಂತಂದ್ರೆ ನಿಮಗೆ ಅಯಾನ್ಸ್ ಮೂವ್ಮೆಂಟ್ ಆಗ್ತಾ ಇಲ್ಲ. ಅಯಾನ್ಸ್ ಮೂವ್ಮೆಂಟ್ ಆಗಲ್ಲ ಅಂತಂದ್ರೆ ನಿಮಗೆ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ನಿಮಗೆ ಆಗ್ತಾ ಇಲ್ಲ. ಸೊ ಸಿಮಿಲರ್ಲಿ ನಾವು ಅಯೋನಿಕ್ ಕಾಂಪೌಂಡ್ಸ್ ಅಲ್ಲಿ ಹೆಂಗ್ ಮಾಡಿದ್ವಿ, ಸೊ ಅಯೋನಿಕ್ ಕಾಂಪೌಂಡ್ಸ್ ಅಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ ಯಾವಾಗ ಇನ್ ಮೋಲ್ಟನ್ ಸ್ಟೇಟ್, ಬಿಕಾಸ್ ಅಲ್ಲಿ ಅಯಾನ್ಸ್ ಮೂವ್ ಆಗುತ್ತೆ. ಸಾಲಿಡ್ ಸ್ಟೇಟ್ ಅಲ್ಲಿ ಕಂಡಕ್ಟ್ ಮಾಡಲ್ಲ, ಬಿಕಾಸ್ ಅಯಾನ್ಸ್ ಮೂವ್ ಆಗಲ್ಲ. ಸೊ ಇದು ಕೂಡ ಅಯಾನ್ಸ್ ಮೂವ್ ಆಗಲ್ಲ, ಸಿನ್ಸ್ ಎಲೆಕ್ಟ್ರಾನ್ ಶೇರ್ ಮಾಡ್ತಾ ಇದೆ. ಸೊ ಇದಕ್ಕೆ ಏನಾಗುತ್ತೆ, ಇಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ತಾ ಇರಲ್ಲ. ಸೊ ಇದಿಷ್ಟು ನಮ್ಮ ಪ್ರಾಪರ್ಟೀಸ್ ಆಫ್ ಕೋವೆಲೆಂಟ್ ಕಾಂಪೌಂಡ್ಸ್ ಆಯ್ತು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ನೆಕ್ಸ್ಟ್ ನಾವು ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ಬಗ್ಗೆ ಮಾತಾಡ್ತಾ ಇರೋಣ. ಸೊ ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ಅಂತ ಅಂದ್ರೆ ನಾವೇ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಅಲ್ಲಿ ಫಿಸಿಕಲ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡ್ಬೇಕಾದ್ರೆ, ಸೊ ಎಕ್ಸೆಪ್ಷನ್ ಕೇಸ್ ನಾವು ಡಿಸ್ಕಸ್ ಮಾಡಿದ್ವಿ. ಕಾರ್ಬನ್ ಗೆ ಒಂದು ನಾನ್ ಮೆಟಲ್ ಆಗಿದ್ದು, ಅದಕ್ಕೆ ಎಷ್ಟೊಂದು ಡಿಫರೆಂಟ್ ಟೈಪ್ಸ್ ಆಫ್ ಎಲೆಕ್ಟ್ರೋಪ್ಸ್ ಇದೆ. ಅಂದ್ರೆ ಈಚ್ ಫಾರ್ಮ್ ಬೇರೆ ಬೇರೆ ಫಾರ್ಮ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಈಚ್ ಫಾರ್ಮ್ ನಾವು ಎಲೆಕ್ಟ್ರೋಪ್ ಅಂತ ಕರಿತಿರ್ತೀವಿ. ಯಾವ್ದಪ್ಪ ಅಂತಂದ್ರೆ ಡೈಮಂಡ್ ಮತ್ತೆ ಗ್ರಾಫೈಟ್. ಸೊ ಡೈಮಂಡ್ ನಿಮ್ಗೆ ನಾಳೆ ಗೊತ್ತು ಹಾರ್ಡೆಸ್ಟ್ ಸಬ್ಸ್ಟೆನ್ಸ್ ಆಗಿರುತ್ತೆ ಅಂತ. ಸೊ ಡೈಮಂಡ್ ಸ್ಟ್ರಕ್ಚರ್ ಹೆಂಗಪ್ಪ ಇದೆ ಅಂತಂದ್ರೆ, ಸೊ ಡೈಮಂಡ್ ಸ್ಟ್ರಕ್ಚರ್ ನಿಮ್ಗೆ ಏನ್ ಕೇಳ್ತಾರಲ್ಲ ಎಕ್ಸಾಮಿನೇಷನ್ ಅಲ್ಲಿ, ಬಟ್ ನಿಮ್ಗೆ ಅಪ್ಲೈ ಇರಬೇಕು. ಏನಪ್ಪಾ ಅಂತಂದ್ರೆ
ಒಂದು ಕಾರ್ಬನ್ ಆಟಮ್ ಸೊ ಇನ್ನೊಂದು 4 ಕಾರ್ಬನ್ ಆಟಮ್ಗೆ ಇದು ಅಟ್ಯಾಚ್ ಆಗಿರುತ್ತೆ. ಸೊ ಇದು ನಿಮಗೆ ಜ್ಞಾಪಕ ಇರಬೇಕು. ಸೊ 1 ಕಾರ್ಬನ್ ಆಟಮ್ ಈಸ್ ಅಟ್ಯಾಚ್ ಟು 4 ಡಿಫರೆಂಟ್ ಆಟಮ್ಸ್. ಸೊ ಇದು ನಿಮಗೆ ಡೈಮಂಡ್ ಅಲ್ಲಿ ಸ್ಟ್ರಕ್ಚರ್ ಈ ತರ ಇರುತ್ತೆ. ಗ್ರಾಫೈಟ್ ತಗೊಂಡಾಗ ಏನಪ್ಪ ಆಗುತ್ತೆ ಅಂತಂದ್ರೆ, ಸೊ ಗ್ರಾಫೈಟ್ ಸ್ಟ್ರಕ್ಚರ್ ಹೆಂಗಿರುತ್ತೆ, 1 ಕಾರ್ಬನ್ ಆಟಮ್ ಈಸ್ ಅಟ್ಯಾಚ್ ಟು 3 ಅದರ್ ಕಾರ್ಬನ್ ಆಟಮ್ಸ್ ಅಥವಾ 3 ಅದರ್ ಬೇರೆ ಆಟಮ್ಸ್. ಸೊ ಡೈಮಂಡ್ ಅಲ್ಲಿ 1 ಕಾರ್ಬನ್ ಆಟಮ್ 4 ಕಾರ್ಬನ್ ಆಟಮ್ಸ್ ಅಟ್ಯಾಚ್ ಆಗಿರುತ್ತೆ. ಗ್ರಾಫೈಟ್ ಅಲ್ಲಿ 1 ಕಾರ್ಬನ್ ಆಟಮ್ 3 ಆಟಮ್ಸ್ ಗೆ ಡಿಫರೆಂಟ್ ಆಟಮ್ಸ್ ಗೆ ಅಟ್ಯಾಚ್ ಆಗಿರುತ್ತೆ. ಅಂಡ್ ನಿಮ್ಗೆ ಆಗಲೇ ಗೊತ್ತು, ನಾವು ಆಗಲೇ ಡಿಸ್ಕಸ್ ಮಾಡ್ತೀವಿ, ಗ್ರಾಫೈಟ್ ಬಂದ್ಬಿಟ್ಟು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ. ಸೊ ಏನಕ್ಕೆ ಅಂತ ಅಂದ್ರೆ, ಸೊ ಗ್ರಾಫೈಟ್ ನೀವು ಸ್ಟ್ರಕ್ಚರ್ ತಗೊಂಡಾಗ ನಿಮಗೆ ಲೇಯರ್ ಫಾರ್ಮ್ಸ್ ಅಲ್ಲಿ ಇರುತ್ತೆ. ಅಂದ್ರೆ ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್. ಸೊ ಈ ಲೇಯರ್ ಮಧ್ಯೆ ನಿಮಗೆ ಗ್ಯಾಪ್ ಇರುತ್ತೆ. ಸೊ ಗ್ಯಾಪ್ ಇದೆ ಅಂತಂದ್ರೆ ಅಯಾನ್ಸ್ ನಿಮಗೆ ಮೂವ್ ಆಗಿ ಜಾಗ ಇದೆ. ಸೊ ಅಯಾನ್ಸ್ ಮೂವ್ ಆಯ್ತು ಅಂತಂದ್ರೆ ನೀವೇನ್ ಮಾಡ್ಬೋದು, ಅಲ್ಲಿ ನೀವು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡ್ತಾ ಹೋಗ್ಬೋದು. ಸೊ ಅದಕ್ಕೆ ಇದು ಗ್ರಾಫೈಟ್ ಬಂದು ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಆಗಿರುತ್ತೆ. ಸೊ ಇದಿಷ್ಟು ಅಲೋಟ್ರೋಪ್ಸ್ ಆಫ್ ಕಾರ್ಬನ್ ಆಯ್ತು. ಸೊ ನೆಕ್ಸ್ಟ್ ನಾವು ಪಾಯಿಂಟ್ಸ್ ಏನಪ್ಪ ಡಿಸ್ಕಸ್ ಮಾಡೋಣ ಅಂತಂದ್ರೆ, ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಕಾರ್ಬನ್ ವರ್ಸಟೈಲ್ ಅಂತಂದ್ರೆ, ಸೊ ಕಾರ್ಬನ್ ಅಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಡಿಫರೆಂಟ್ ಇದೆ, ಏನು ನೇಚರ್ ಡಿಫರೆನ್ಸ್ ಇದೆ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಫಸ್ಟ್ ಏನಪ್ಪಾ ಅಂತಂದ್ರೆ ಕ್ಯಾಟಿನೇಷನ್. ಸೊ ಇದು ನಿಮಗೆ ಡೆಫಿನೇಷನ್ ಕೇಳ್ತಾ ಇರ್ತಾರೆ, ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ. ಕ್ಯಾಟಿನೇಷನ್ ಅಂದ್ರೆ ಏನು ಅಂತ. ಸೊ ಕ್ಯಾಟಿನೇಷನ್ ಅಂತ ಅಂದ್ರೆ, ಸೊ ಕಾರ್ಬನ್ ಆಟಮ್ ಏನಿದೆ, ಸೊ ಈ ಕಾರ್ಬನ್ ಆಟಮ್ ಇನ್ನೊಂದು ಕಾರ್ಬನ್ ಆಟಮ್ ಜೊತೆಗೆ ಬಾಂಡ್ ಅನ್ನ ಫಾರ್ಮೇಷನ್ ಮಾಡಿದೆ. ಹೆಂಗೆ ಅಂತ ನಿಮ್ಗೆ ಗೊತ್ತು, ಬೈ ಕೋವಲೆಂಟ್ ಬಾಂಡ್. ಸೊ ಬಾಂಡ್ ಫಾರ್ಮೇಷನ್ ಅನ್ನ ಮಾಡ್ತು. ಮತ್ತೆ ಇನ್ನೊಂದು ಕಾರ್ಬನ್ ಆಟಮ್, ಈ ಕಡೆ ಇರೋ ಕಾರ್ಬನ್ ಆಟಮ್ ಮತ್ತೆ ಇನ್ನೊಂದು ಕಾರ್ಬನ್ ಆಟಮ್ ಜೊತೆ ಬಾಂಡ್ ಫಾರ್ಮೇಷನ್ ಅನ್ನ ಮಾಡುತ್ತೆ. ಸೊ ಹಿಂಗೆ ಮಾಡ್ಕೊಂಡು ಒಂದು ಸ್ಟ್ರೈಟ್ ಚೈನ್ ಅನ್ನ ಫಾರ್ಮೇಷನ್ ಮಾಡುತ್ತೆ. ಸೊ ಈ ಸ್ಟ್ರೈಟ್ ಚೈನ್ ಎಷ್ಟು ದೊಡ್ಡದಿದೆ ಅಂತಂದ್ರೆ, ಸೊ ಎಷ್ಟೊಂದು ದೊಡ್ಡದಿರುತ್ತೆ. ಸೊ 1 ಕಾರ್ಬನ್ ಆಟಮ್, 2 ಕಾರ್ಬನ್ ಆಟಮ್, 3 ಕಾರ್ಬನ್ ಆಟಮ್, 4 ಕಾರ್ಬನ್ ಆಟಮ್, ಹಿಂಗೆ ಒಂದು ಬಾಂಡ್ ಆಗಿ ದೊಡ್ಡ ಸ್ಟ್ರೈಟ್ ಲೈನ್ ಚೈನ್ ಕೊಡ್ತಾ ಇರುತ್ತೆ. ಸೊ ಈ ಅಬಿಲಿಟಿ ಆಫ್ ದ ಕಾರ್ಬನ್ ಟು ಫಾರ್ಮ್ ಬಾಂಡ್ಸ್ ಇಸ್ ನೋನ್ ಆಸ್ ಕ್ಯಾಟಿನೇಷನ್ ಅಂತ ಕರೀತಾ ಇರ್ತೀವಿ. So the ability of the carbon atoms to form bonds with other carbon atoms and form a straight long chain is known as catenation ಅಂತ ನಾವು ಕರೀತಾ ಇರ್ತೀವಿ. ಸೊ ಕ್ಯಾಟಿನೇಷನ್ ಬೇರೆ ಯಾವ್ದು ಎಲಿಮೆಂಟ್ ಎಕ್ಸಿಬಿಟ್ ಮಾಡಲ್ಲ ಅಂತಂದ್ರೆ, ಸೊ ಕಾರ್ಬನ್ ಬಿಟ್ಟರೆ ನಿಮಗೆ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ನಿಮಗೆ ಆ ತರ ಕ್ಯಾಟಿನೇಷನ್ ಪ್ರಾಪರ್ಟಿನ ಎಕ್ಸಿಬಿಟ್ ಮಾಡಲ್ಲ, ಎಕ್ಸೆಪ್ಟ್ ನಿಮಗೆ ಸಿಲಿಕಾನ್. ಸೊ ಸಿಲಿಕಾನ್ ತಗೊಂಡಾಗ ನಿಮಗೆ ಅದು ಬಾಂಡ್ ಫಾರ್ಮೇಷನ್ ಅನ್ನು ಮಾಡುತ್ತೆ. ಅಂಡ್ ಬಾಂಡ್ ಫಾರ್ಮೇಷನ್ ಆಗ್ಬಿಟ್ಟು ನಿಮಗೆ 7 to 8 ಚೈನ್ ಅಷ್ಟು ನಿಮಗೆ ಉದ್ದ ಕೊಡುತ್ತೆ. ಅಂದ್ರೆ 1 ಸಿಲಿಕಾನ್, 2 ಸಿಲಿಕಾನ್, 3 ಸಿಲಿಕಾನ್, 4 ಸಿಲಿಕಾನ್, 5 ಅದರ 7-8 ಸಿಲಿಕಾನ್ ಒಂದು ಚೈನ್ ಅನ್ನು ಫಾರ್ಮೇಷನ್ ಮಾಡ್ತಾ ಇರುತ್ತೆ. ಬಟ್ ಕಾರ್ಬನ್ ಆಟಮ್ ನಿಮಗೆ ಜಾಸ್ತಿ ಚೈನ್ ಅನ್ನು ನಿಮಗೆ ಫಾರ್ಮೇಷನ್ ಮಾಡ್ತಾ ಇರುತ್ತೆ. ಸೊ ಇದು ಫಸ್ಟ್ ಪ್ರಾಪರ್ಟಿ ಆಫ್ ನಮ್ಮ ಆಯ್ತು. ಸೊ ಇದು ಫಸ್ಟ್ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಆಯ್ತು, ಯಾವ್ದಪ್ಪ ಅಂತಂದ್ರೆ ಕ್ಯಾಟಿನೇಷನ್. ಸೆಕೆಂಡ್ ಏನಪ್ಪಾ ಅಂತಂದ್ರೆ, ಸೊ ನಿಮ್ಗೆ ಆಗಲೇ ಗೊತ್ತು, ನಾವು ಸ್ಟೆಬಿಲಿಟಿ ಆಫ್ ಕಾರ್ಬನ್ ಆಟಮ್ಸ್ ಬಗ್ಗೆ ಮಾತಾಡೋಣ. ಸೊ ಕಾರ್ಬನ್ ಆಟಮ್ಸ್ ಏನಕ್ಕೆ ಸ್ಟೇಬಲ್ ಇದೆ ಅಂತಂದ್ರೆ, ಸೊ ಏನಕ್ಕೆ ಸ್ಟೆಬಿಲಿಟಿ ಇದೆ ಅಂತಂದ್ರೆ, ಸೊ ಕಾರ್ಬನ್ ಸೈಜ್ ಏನಿದೆ, ಕಾರ್ಬನ್ ಸೈಜ್ ತುಂಬಾ ಚಿಕ್ಕದಿದೆ. ಸೊ ಈ ತರ ಆಟಮ್ಸ್ ಯಾವ್ದೇ ನೀವು ಆಟಮ್ಸ್ ಸ್ಮಾಲ್ ಸೈಜ್ ಇದೆ ಅಂತಂದ್ರೆ ಅದು ಸ್ಟೆಬಿಲಿಟಿ ನಿಮಗೆ ಜಾಸ್ತಿ ಇರುತ್ತೆ. ಸೊ ಇದು ನೀವು ನೆನಪಿಟ್ಕೋಬೇಕು. ಸ್ಮಾಲ್ ಸೈಜ್ ಅಂತಂದ್ರೆ ಸ್ಟೆಬಿಲಿಟಿ ಜಾಸ್ತಿ, ಲಾರ್ಜ್ ಸೈಜ್ ಅಂದ್ರೆ ಸ್ಟೆಬಿಲಿಟಿ ಕಮ್ಮಿ. ಸೊ ಏನಕ್ಕೆ ಅಂತಂದ್ರೆ, ಸ್ಮಾಲ್ ಸೈಜ್ ಅಂತ ಅಂದ್ರೆ, ಸೊ ನ್ಯೂಕ್ಲಿಯಸ್ ಏನಿರುತ್ತೆ, ಅದ್ರ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಏನಿರುತ್ತೆ ಅದೆಲ್ಲ ನಿಮಗೆ ಟೈಟ್ ಆಗಿ ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ. ಸೊ ಟೈಟ್ ಆಗಿ ಹೋಲ್ಡ್ ಮಾಡಿ ಇಟ್ಕೊಂಡಿದೆ ಅಂತಂದ್ರೆ ಆ ಎಲೆಕ್ಟ್ರಾನ್ಸ್ ನಿಮಗೆ ಈಸಿಯಾಗಿ ಲೂಸ್ ಆಗ್ತಾ ಇರಲ್ಲ, ಅದಕ್ಕೆ ನಿಮಗೆ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಲಾರ್ಜ್ ಸೈಜ್ ತಗೊಂಡಾಗ ಏನಾಗುತ್ತೆ, ನ್ಯೂಕ್ಲಿಯಸ್ ಔಟರ್ ಮೋಸ್ಟ್ ಅಲ್ಲಿ ಎಲೆಕ್ಟ್ರಾನ್ಸ್ ನ ಹೋಲ್ಡ್ ಮಾಡಕ್ ಆಗಲ್ಲ, ಬಿಕಾಸ್ ಡಿಸ್ಟೆನ್ಸ್ ನಿಮಗೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಅಟಾಮಿಕ್ ರೇಡಿಯಸ್ ಜಾಸ್ತಿ ಇದೆ ಅಂತಂದ್ರೆ ನಿಮಗೆ ಡಿಸ್ಟೆನ್ಸ್ ನಿಮಗೆ ಹೋಲ್ಡ್ ಮಾಡಕ್ ಆಗಲ್ಲ. ಸೊ ಎಲೆಕ್ಟ್ರಾನ್ಸ್ ನಿಮಗೆ ಈಸಿಯಾಗಿ ನಿಮಗೆ ಎಲೆಕ್ಟ್ರಾನ್ಸ್ ನಿಮಗೆ ಲಾಸ್ ಆಗ್ಬಿಡಬಹುದು. ಸೊ ಅದಕ್ಕೆ ನಿಮ್ಗೆ ಏನಾಗುತ್ತೆ, ಸೊ ಕಾರ್ಬನ್ ಆಟಮ್ಸ್ ಏನಕ್ಕೆ ತುಂಬಾ ಸ್ಟೇಬಲ್ ಇದೆ ಅಂತಂದ್ರೆ ಅದು ಬಿಕಾಸ್ ಆಫ್ ಸ್ಮಾಲ್ ಸೈಜ್ ಅಂತ ನಾವು ಹೇಳ್ತಾ ಇರ್ಬೋದು. ಸೊ ಇದೆರಡು ನಿಮಗೆ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ಆಗಿತ್ತು. ಸೊ ನೆಕ್ಸ್ಟ್ ಪಾಯಿಂಟ್ ನಾವೇನಪ್ಪ ಡಿಸ್ಕಸ್ ಮಾಡೋಣ ಅಂತಂದ್ರೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಸೊ ಇವಾಗ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ಏನು, ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ಏನು, ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರೋಣ. ಸೊ ನಿಮ್ಗೆ ಆಗ್ಲೇ ಹೇಳಿದೆ ಕ್ಯಾಟಿನೇಷನ್ ಪ್ರಾಪರ್ಟಿ ಅಂತ. ಒಂದು ಕಾರ್ಬನ್ ಆಟಮ್ ಇನ್ನೊಂದು ಕಾರ್ಬನ್ ಆಟಮ್ ಜೊತೆಗೆ ಬಾಂಡ್ ಅನ್ನ ಫಾರ್ಮೇಷನ್ ಮಾಡುತ್ತೆ, ಅದು ಸ್ಟ್ರೇಟ್ ಚೈನ್ ಅನ್ನ ಒಂದು ಚೈನ್ ಅನ್ನ ಫಾರ್ಮೇಷನ್ ಮಾಡ್ತಾ ಇರುತ್ತೆ ಅಂತ. ಸೊ ಒಂದು ಕಾರ್ಬನ್ ಆಟಮ್ ಇನ್ನೊಂದು ಕಾರ್ಬನ್ ಆಟಮ್ ಜೊತೆಗೆ ಸಿಂಗಲ್ ಬಾಂಡ್ ಅನ್ನ ಫಾರ್ಮೇಷನ್ ಮಾಡಿದ್ರೆ, ಸೊ ಇದನ್ನ ನಾವು ಏನಂತ ಕರಿತೀವಿ, ನಾವು ಇದನ್ನ ಸ್ಯಾಚುರೇಟೆಡ್ ಕಾಂಪೌಂಡ್ ಅಂತ ಕರಿತೀವಿ. ಸೊ ನಿಮ್ಗೆ ಗೊತ್ತು ಸಿಂಗಲ್ ಬಾಂಡ್ ಅಂದ್ರೆ ಏನು ಅಂತ, ಡಬಲ್ ಬಾಂಡ್ ಅಂದ್ರೆ ಏನು, ಟ್ರಿಪಲ್ ಬಾಂಡ್ ಅಂದ್ರೆ ಏನು ಅಂತ. ಸಿಂಗಲ್ ಬಾಂಡ್ ಅಂದ್ರೆ 1 ಪೇರ್ ಆಫ್ ಎಲೆಕ್ಟ್ರಾನ್ ಶೇರ್ ಮಾಡ್ತಾ ಇದೆ 2 ಆಟಮ್ ಅಂತ. ಡಬಲ್ ಬಾಂಡ್ ಅಂದ್ರೆ 2 ಪೇರ್ ಆಫ್ ಎಲೆಕ್ಟ್ರಾನ್ ಶೇರ್ ಮಾಡ್ತಾ ಇದೆ 2 ಆಟಮ್. ಟ್ರಿಪಲ್ ಬಾಂಡ್ ಅಂದ್ರೆ 3 ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಶೇರ್ ಮಾಡ್ತಾ ಇದೆ 2 ಆಟಮ್. ಸೊ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ಅಂದ್ರೆ ಕಾಂಪೌಂಡ್ಸ್ ವಿಚ್ ಹ್ಯಾವ್ ಸಿಂಗಲ್ ಬಾಂಡ್ ಬಿಟ್ವೀನ್ ದೆಮ್ ಇಸ್ ನೋನ್ ಆಸ್ ಸ್ಯಾಚುರೇಟೆಡ್ ಕಾಂಪೌಂಡ್ಸ್. ಸೊ ಕಾರ್ಬನ್ ಆಟಮ್ ಮತ್ತೆ ಕಾರ್ಬನ್ ಆಟಮ್ ಮಧ್ಯ ಸಿಂಗಲ್ ಬಾಂಡ್ ಇದ್ರೆ ಅದು ನಾವು ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ಕರೀತಾ ಇರ್ತೀವಿ. ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ಏನಪ್ಪಾ ಅಂತಂದ್ರೆ, ಕಾರ್ಬನ್ ಆಟಮ್ ಮತ್ತೆ ಕಾರ್ಬನ್ ಆಟಮ್ ಮಧ್ಯೆ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್, 1 ಡಬಲ್ ಬಾಂಡ್ ಇರ್ಬೋದು, 2 ಡಬಲ್ ಬಾಂಡ್ ಇರ್ಬೋದು, 3 ಡಬಲ್ ಬಾಂಡ್ ಇರ್ಬೋದು, ಎಷ್ಟು ಬೇಕಾದ್ರೆ ಇರ್ಬೋದು. ಸೊ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಕಾರ್ಬನ್ ಆಟಮ್ ಮತ್ತೆ ಕಾರ್ಬನ್ ಆಟಮ್ ಮಧ್ಯೆ ಇದ್ರೆ ಅದು ನಾವೇನಂತ ಕರಿತೀವಿ, ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂತ ನಾವು ಕರಿತಾ ಇರ್ತೀವಿ. ಸೊ ಜನರಲಿ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಗೆ ಎಕ್ಸಾಂಪಲ್ಸ್ ಏನಪ್ಪಾ ಅಂತಂದ್ರೆ ಆಲ್ಕೇನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಗೆ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಆಲ್ಕೇನ್ಸ್ ಅಂಡ್ ಆಲ್ಕೈನ್ಸ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಸೊ ಇವಾಗ ಆಲ್ಕೇನ್ಸ್ ಅಂದ್ರೆ ಏನು, ಆಲ್ಕೀನ್ಸ್ ಅಂದ್ರೆ ಏನು, ಆಲ್ಕೈನ್ಸ್ ಅಂದ್ರೆ ಏನು ನಿಮ್ಗೆ ಆಗಲೇ ಗೊತ್ತಿದೆ. ಸೊ ನಾವು ಆಮೇಲೆ ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂದ್ಮೇಲೆ ಸ್ವಲ್ಪ ಪಾಯಿಂಟ್ಸ್ ಅನ್ನ ನೋಟ್ ಮಾಡ್ಕೊಳ್ಳೋಣ. ಸೊ ಏನಪ್ಪಾ ಅದು ಅಂತಂದ್ರೆ, ಸೊ ನಮಗೆ ಐಸೋಮರ್ಸ್ ಅಂತ ಒಂದು ಕಾಂಪೌಂಡ್ಸ್ ಇರುತ್ತೆ. ಸೊ ಐಸೋಮರ್ಸ್ ಅಂದ್ರೆ ಏನು ಅಂತಂದ್ರೆ ಕಾಂಪೌಂಡ್ಸ್ ವಿಚ್ ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರ್. ಫಾರ್ ಎಕ್ಸಾಂಪಲ್ ನೀವು C4H10 ತಗೊಬಹುದು. ಸೊ C4H10 ತಗೊಂಡಾಗ ಕಾರ್ಬನ್ ಆಟಮ್ 4 ಕಾರ್ಬನ್ ಆಟಮ್ ನೀವು ಹೆಂಗ್ ಅರೇಂಜ್ ಮಾಡಬಹುದು, ಸ್ಟ್ರೇಟ್ ಚೈನ್ ಅಲ್ಲಿ ನೀವು ಅರೇಂಜ್ ಮಾಡಬಹುದು. ಇನ್ನೊಂದು ಹೆಂಗ್ ಅರೇಂಜ್ ಮಾಡಬಹುದು, 2 ಕಾರ್ಬನ್ ಆಟಮ್ ಸ್ಟ್ರೇಟ್ ಚೈನ್ ಅರೇಂಜ್ ಮಾಡಿ 2 ಬ್ರಾಂಚ್ ತರ ನೀವು ಮಾಡಬಹುದು. ಅಂದ್ರೆ ನೀವು ಸೇಮ್ ಫಾರ್ಮುಲಾ ಇರುತ್ತೆ, ಬೇರೆ ಬೇರೆ ತರ ಬರೀಬಹುದು, ಡಿಫರೆಂಟ್ ಸ್ಟ್ರಕ್ಚರ್ಸ್ ಅನ್ನ ನೀವು ಬರೀತಾ ಇರಬಹುದು. ಇದನ್ನ ನಾವು ಐಸೋಮರ್ಸ್ ಅಂತ ಕರೀತಾ ಇರ್ತೀವಿ. ಸೊ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ C4H10 ಆಗಿರುತ್ತೆ.
ಇನ್ನು ಸ್ವಲ್ಪ ಕಾಂಪೌಂಡ್ಸ್ ಹೆಂಗಪ್ಪ ಫಾರ್ಮೇಶನ್ ಆಗಿರುತ್ತೆ ಅಂದ್ರೆ ನಿಮಗೆ ರಿಂಗ್ ಟೈಪ್ ತರ ನಿಮಗೆ ಕಾಣಿಸ್ತಾ ಇರುತ್ತೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಕಾರ್ಬನ್ ಇದೆ ಅಂತಂದ್ರೆ ಸೊ ಕಾರ್ಬನ್ ಆಟಮ್ ಮಧ್ಯೆ ನಿಮಗೆ ಸುತ್ತದ ರಿಂಗ್ ತರ ಫಾರ್ಮೇಶನ್ ಆಗಿರುತ್ತೆ. ಸೊ ಇದನ್ನ ನಾವು ಸೈಕ್ಲೋ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಕಾರ್ಬನ್ ವಿಚ್ ಇಸ್ ಫಾರ್ಮ್ ದ ಕಾಂಪೌಂಡ್ ಇನ್ ದ ಫಾರ್ಮ್ ಆಫ್ ರಿಂಗ್ ಇಸ್ ನೋನ್ ಆಸ್ ಸೈಕ್ಲೋ ಕಾಂಪೌಂಡ್ಸ್. ಸೊ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಕಾಂಪೌಂಡ್ ತಗೊಂಡು ನೀವು ಸೈಕ್ಲಿಕ್ ತರ ಅರೇಂಜ್ ಮಾಡಿದಾಗ ಸೈಕ್ಲೋ ಹೆಕ್ಸೇನ್ ಆಗಿರ್ಬೋದು. ಸೊ C6H12 ಸೊ ಅದನ್ನ ನೀವು ಅರೇಂಜ್ ಮಾಡಬಹುದು ಇನ್ ಸೈಕ್ಲಿಕ್ ಫಾರ್ಮ್, ಅದು ನೀವು ಸೈಕ್ಲೋ ಕಾಂಪೌಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಬೆನ್ಸಿನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಬೆನ್ಸಿನ್ ಒಂದು ಕಾಂಪೌಂಡ್ ಆಗಿದೆ, ಇದು ಸ್ಟ್ರಕ್ಚರ್ ನಿಮಗೆ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ಬೆನ್ಸಿನ್ ಕಾಂಪೌಂಡ್ ಆದ್ಮೇಲೆ ಇವಾಗ ನಾವೇನಪ್ಪ ಡಿಸ್ಕಸ್ ಮಾಡೋಣ ಅಂತಂದ್ರೆ ಸೊ ಕಾಂಪೌಂಡ್ಸ್ ಅಲ್ಲಿ ಬರೀ ನಿಮಗೆ ಕಾರ್ಬನ್ ಮತ್ತೆ ಹೈಡ್ರೋಜನ್ ಇದ್ರೆ ಬರೀ ಎರಡೇ ಆಟಮ್, ಒಂದು ಕಾರ್ಬನ್ ಒಂದು ಹೈಡ್ರೋಜನ್ ಇದ್ರೆ ಅದನ್ನ ನಾವೇನಪ್ಪ ಕರಿತೀವಿ, ಅದನ್ನ ನಾವು ಹೈಡ್ರೋ ಕಾರ್ಬನ್ಸ್ ಅಂತ ಕರಿತಾ ಇರ್ತೀವಿ. ಕಾಂಪೌಂಡ್ಸ್ ವಿಚ್ ಹ್ಯಾಸ್ ಓನ್ಲಿ ಕಾರ್ಬನ್ ಅಂಡ್ ಹೈಡ್ರೋಜನ್ ಆರ್ ನೋನ್ ಆಸ್ ಹೈಡ್ರೋ ಕಾಂಪೌಂಡ್ಸ್. ಅಂಡ್ ಇದನ್ನೇನಪ್ಪಾ ಅಂತಂದ್ರೆ ಸೊ ಇದರಲ್ಲಿ ನಾವು ಸ್ಯಾಚುರೇಟೆಡ್ ಹೈಡ್ರೋ ಕಾರ್ಬನ್ಸ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋ ಕಾರ್ಬನ್ಸ್ ಅಂತ ಕರಿತೀವಿ. ಸೊ ಸ್ಯಾಚುರೇಟೆಡ್ ಹೈಡ್ರೋ ಕಾರ್ಬನ್ಸ್ ಅಂತ ಅಂದ್ರೆ ನಿಮ್ಗೆ ಗೊತ್ತು ಸ್ಯಾಚುರೇಟೆಡ್ ಅಂತಂದ್ರೆ ಕಾರ್ಬನ್ ಮತ್ತೆ ಕಾರ್ಬನ್ ಆಟಮ್ ಮಧ್ಯೆ ಸಿಂಗಲ್ ಬಾಂಡ್ ಇರುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ ಏನು ಆಲ್ಕೇನ್ಸ್ ಅಂತ ಕರಿತೀವಿ. ಸೊ ಸ್ಯಾಚುರೇಟೆಡ್ ಹೈಡ್ರೋ ಕಾರ್ಬನ್ಸ್ ಆರ್ ಕಾಲ್ಡ್ ಆಸ್ ಆಲ್ಕೇನ್ಸ್, ಇನ್ನೊಂದು ಹೆಸರು ಇದಕ್ಕೆ ಆಲ್ಕೇನ್ಸ್ ಆಗಿರುತ್ತೆ. ನೆಕ್ಸ್ಟ್ ಅನ್ಸ್ಯಾಚುರೇಟೆಡ್ ಹೈಡ್ರೋ ಕಾರ್ಬನ್ಸ್. ಸೊ ಅನ್ಸ್ಯಾಚುರೇಟೆಡ್ ಹೈಡ್ರೋ ಕಾರ್ಬನ್ಸ್ ಇನ್ನೊಂದು ಹೆಸರು ಆಲ್ಕೀನ್ಸ್ ಅಥವಾ ಆಲ್ಕೈನ್ಸ್. ಸೊ ಡಬಲ್ ಬಾಂಡ್ ಇದ್ರೆ ಅದನ್ನ ಆಲ್ಕೀನ್ಸ್ ಅಂತ ಕರಿತೀವಿ, ಟ್ರಿಪಲ್ ಬಾಂಡ್ ಇದ್ರೆ ನಾವು ಆಲ್ಕೈನ್ಸ್ ಅಂತ ನಾವು ಕರಿತಾ ಇರ್ತೀವಿ. ಸೊ ಜನರಲ್ ಫಾರ್ಮುಲಾ ಆಫ್ ಆಲ್ಕೇನ್ಸ್ ಏನಪ್ಪ ಆಗಿರುತ್ತೆ ಅಂತಂದ್ರೆ ಸೊ CnH2n+2 ಆಗಿರುತ್ತೆ. ನೆಕ್ಸ್ಟ್ ಆಲ್ಕೀನ್ಸ್ ಬಗ್ಗೆ CnH2n ಆಗಿರುತ್ತೆ, ಆಲ್ಕೈನ್ಸ್ ನಿಮಗೆ CnH2n-2 ಆಗಿರುತ್ತೆ. ಸೊ ಇದಿಷ್ಟು ಜನರಲ್ ಫಾರ್ಮುಲಾ ಆಗಿರುತ್ತೆ. ಸೊ ನಿಮ್ಗೆ ಗೊತ್ತು ಕಾಂಪೌಂಡ್ಸ್ ಅನ್ನ ಹೆಂಗೆ ನೇಮ್ ಮಾಡೋದು ಅಂತೆಲ್ಲ. ಸೊ ನಾವು ಆಗಲೇ ಡಿಸ್ಕಸ್ ಮಾಡಿದ್ವಿ. ಕಾಂಪೌಂಡ್ ಸ್ಟ್ರಕ್ಚರ್ ಹೆಂಗೆ ಬರೀಬೇಕು ಅದನ್ನ ಆಗಲೇ ಸಪರೇಟ್ ವಿಡಿಯೋ ನಾವು ಡಿಸ್ಕಸ್ ಮಾಡಿದ್ವಿ. ಬೇಕಾದ್ರೆ ನೀವು ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ಪ್ಲೇಲಿಸ್ಟ್ ಹೋಗ್ಬಿಟ್ಟು ಸೊ ಸ್ಟ್ರಕ್ಚರ್ ಹೆಂಗೆ ಬರೆಯೋದು, ನಾವು ಹೆಂಗೆ ಹೆಸರು ಮಾಡೋದು ಅದನ್ನೆಲ್ಲ ನೀವು ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಏನಪ್ಪ ನೋಡ್ತಾ ಇರೋಣ ಅಂತಂದ್ರೆ ಸೊ ನೆಕ್ಸ್ಟ್ ನಾವು ಫಂಕ್ಷನಲ್ ಗ್ರೂಪ್ ಮತ್ತೆ ಹೋಮೋಲೋಗಸ್ ಸೀರೀಸ್ ಬಗ್ಗೆ ಮಾತಾಡ್ತಾ ಇರೋಣ. ಸೊ ಏನಿದೆ ಫಂಕ್ಷನ್ ಗ್ರೂಪ್ ಅಂತ ಅಂದ್ರೆ ನಿಮ್ಗೆ ಗೊತ್ತು ಹೆಟೆರೋ ಆಟಮ್ಸ್ ಅಂದ್ರೆ ಏನು ಅಂತ. ಫಾರ್ ಎಕ್ಸಾಂಪಲ್ ನೀವು ಮೀಥೇನ್ ತಗೊಂಡಾಗ ಸೊ ಮೀಥೇನ್ ಅಲ್ಲಿ ಒಂದು ಕಾರ್ಬನ್ ಆಟಮ್ ಇದೆ, 4 ಹೈಡ್ರೋಜನ್ ಆಟಮ್ ಇದೆ. ಸೊ ಒಂದೇ ಒಂದು ಹೈಡ್ರೋಜನ್ ಆಟಮ್ ತೆಗೆದುಬಿಟ್ಟು ಬೇರೆ ಆಟಮ್ ನೀವು ರಿಪ್ಲೇಸ್ ಮಾಡಿದ್ರೆ ಸೊ ಅದು ನಿಮಗೆ ಹೆಟೆರೋ ಆಟಮ್ ಆಗಿರುತ್ತೆ. ಸೊ ಈ ಹೆಟೆರೋ ಆಟಮ್ ಅಥವಾ ಗ್ರೂಪ್ ಏನಿರುತ್ತೆ ನೀವೇನು ರಿಪ್ಲೇಸ್ ಮಾಡ್ತೀರಾ ಅದು ಸ್ವಲ್ಪ ಸ್ಪೆಷಲ್ ಪ್ರಾಪರ್ಟೀಸ್ ಇರುತ್ತೆ. ಸೊ ಆ ಸ್ಪೆಷಲ್ ಪ್ರಾಪರ್ಟೀಸ್ ಏನ್ ಮಾಡುತ್ತೆ ಈ ಕಾಂಪೌಂಡ್ಸ್ ಗೆ ಆಡ್ ಮಾಡಿದಾಗ ಏನಾಗುತ್ತೆ ಸೊ ರಿಗಾರ್ಡ್ಲೆಸ್ ಆಫ್ ನೀವು ಲೆಂತ್ ಬೇರೆ ಏನ್ ತಗೊಂಡಾಗ ಸೊ ಇದನ್ನ ನಾವು ಫಂಕ್ಷನ್ ಗ್ರೂಪ್ ಅಂತ ಕರಿತೀವಿ. ಸೊ ಆ ಗ್ರೂಪ್ ಅಲ್ಲಿ ಏನಂటే ಸ್ವಲ್ಪ ಸ್ಪೆಷಲ್ ಪ್ರಾಪರ್ಟೀಸ್ ಇರುತ್ತೆ. ಆ ಸ್ಪೆಷಲ್ ಪ್ರಾಪರ್ಟೀಸ್ ನಾವು ಕಾಂಪೌಂಡ್ಸ್ ಗೆ ಆಡ್ ಮಾಡಿದಾಗ ನಾವು ಅದನ್ನ ಫಂಕ್ಷನ್ ಗ್ರೂಪ್ಸ್ ಅಂತ ಕರೀತೀವಿ. ಯಾವ್ದಪ್ಪ ಫಂಕ್ಷನ್ ಗ್ರೂಪ್ ಅಂತ ಅಂದ್ರೆ ಸೊ ಫಸ್ಟ್ ನೀವು ಹ್ಯಾಲೋ ಕಾಂಪೌಂಡ್ಸ್ ತಗೊಂಡಾಗ ಅಂದ್ರೆ ನೀವು ಕ್ಲೋರಿನ್ ತಗೊಂಡಾಗ ಬ್ರೋಮಿನ್ ತಗೊಂಡಾಗ ಸೊ Cl ಗೆ ನಾವು ಕ್ಲೋರೋ ಅಂತ ಕರಿತೀವಿ, Br ಗೆ ನಾವು ಬ್ರೋಮೋ ಅಂತ ಕರಿತೀವಿ. ನೆಕ್ಸ್ಟ್ ಆಲ್ಕೋಹಾಲ್ ತಗೊಂಡಾಗ ಸೊ ಆಲ್ಕೋಹಾಲ್ ಫಂಕ್ಷನ್ ಗ್ರೂಪ್ OH ಆಗಿರುತ್ತೆ. ನೆಕ್ಸ್ಟ್ ಆಲ್ಡಿಹೈಡ್ ತಗೊಂಡಾಗ C++OH ಆಗಿರುತ್ತೆ, ಇದು ನಮ್ಮ ಆಲ್ಡಿಹೈಡ್ ಆಗಿರುತ್ತೆ. ನೆಕ್ಸ್ಟ್ ಕೀಟೋನ್ ತಗೊಂಡಾಗ C++O ಆಗಿರುತ್ತೆ. ಕಾರ್ಬಾಕ್ಸಿಲಿಕ್ ಆಸಿಡ್ ತಗೊಂಡಾಗ C++OH ಆಗಿರುತ್ತೆ. ಸೊ ಇದಿಷ್ಟು ಏನಾಗಿರುತ್ತೆ ನಮ್ಮ ಫಂಕ್ಷನಲ್ ಗ್ರೂಪ್ಸ್ ಆಗಿರುತ್ತೆ. ನೆಕ್ಸ್ಟ್ ನಾವು ಹೋಮೋಲೋಗಸ್ ಸೀರೀಸ್ ಬಗ್ಗೆ ಮಾತಾಡೋಣ. ಸೊ ಹೋಮೋಲೋಗಸ್ ಸೀರೀಸ್ ಅಂತಂದ್ರೆ ಕಾಂಪೌಂಡ್ಸ್ ವಿಚ್ ಹ್ಯಾವ್ ಸೇಮ್ ಫಂಕ್ಷನಲ್ ಗ್ರೂಪ್ ಬಟ್ ಡಿಫರೆಂಟ್ ಇನ್ ದ ನಂಬರ್ ಆಫ್ ಕಾರ್ಬನ್ ಚೈನ್ಸ್ ಆರ್ ನೋನ್ ಆಸ್ ಹೋಮೋಲೋಗಸ್ ಸೀರೀಸ್. ಸೊ ಫಾರ್ ಎಕ್ಸಾಂಪಲ್ ನೀವು ಪ್ರೊಪನೋಯಿಕ್ ಆಸಿಡ್ ತಗೊಬಹುದು, ಇಲ್ಲ ನೀವು ಬ್ಯೂಟನೋಯಿಕ್ ಆಸಿಡ್ ತಗೊಬಹುದು. ಸೊ ಇದೆರಡು ಏನಾಗಿದೆ ನಿಮ್ಮ ಹೋಮೋಲೋಗಸ್ ಸೀರೀಸ್ ಆಗಿದೆ. ಎರಡನೇ ಫಂಕ್ಷನಲ್ ಗ್ರೂಪ್ ನಿಮಗೆ ಓಯಿಕ್ ಆಸಿಡ್ ಇದೆ ಅಂದ್ರೆ COOH ಇದೆ. ಇದು ನಿಮಗೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಪ್ರೊಪನೋಯಿಕ್ ಆಸಿಡ್ ಅಲ್ಲಿ 3 ಇದೆ, ಬ್ಯೂಟನೋಯಿಕ್ ಆಸಿಡ್ ಅಲ್ಲಿ ನಿಮಗೆ 4 ಇದೆ. ಸೊ ಇದಕ್ಕೆ ನಾವೇನಂತ ಕರಿತೀವಿ ಸೊ ಪ್ರೊಪನೋಯಿಕ್ ಆಸಿಡ್ ಅಂಡ್ ಬ್ಯೂಟನೋಯಿಕ್ ಆಸಿಡ್ ಇದೆರಡು ನಿಮ್ಮ ಹೋಮೋಲೋಗಸ್ ಸೀರೀಸ್ ನಿಮಗೆ ಎಕ್ಸಾಂಪಲ್ ಆಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ನಾವು ನೋಮೆನ್ಕ್ಲೇಚರ್ ಬಗ್ಗೆ ಮಾತಾಡ್ತಾ ಇರೋಣ. ಸೊ ನೋಮೆನ್ಕ್ಲೇಚರ್ ಅಂತ ಅಂದ್ರೆ ಒಂದು ಕಾಂಪೌಂಡ್ ಗೆ ಹೆಸರನ್ನ ಮಾಡಬೇಕು. ಸೊ ಹೆಂಗೆ ನಾವು ಐಡೆಂಟಿಫೈ ಮಾಡೋದು ಅಂತ. ಸೊ ಆಗಲೇ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕಾಂಪೌಂಡ್ಸ್ ಹೆಂಗೆ ಅಂತ. ಜಸ್ಟ್ ಇಲ್ಲಿ ನಾವು ರೂಲ್ಸ್ ಅನ್ನ ನಾವು ರಿವೈಸ್ ಮಾಡ್ತಾ ಇರೋಣ. ಸೊ ಫಸ್ಟ್ ರೂಲ್ ಏನಪ್ಪಾ ಅಂತಂದ್ರೆ ಫಸ್ಟ್ ನಾವು ಪೇರೆಂಟ್ ಚೈನ್ ಅನ್ನು ಐಡೆಂಟಿಫೈ ಮಾಡಬೇಕು. ಸೊ ಪೇರೆಂಟ್ ಚೈನ್ ಅಂತಂದ್ರೆ ರೂಟ್ ಚೈನ್ ಆಗಿರುತ್ತೆ, ರೂಟ್ ನೇಮ್ ಆಗಿರುತ್ತೆ. ಲಾಂಗೆಸ್ಟ್ ಕಾರ್ಬನ್ ಚೈನ್ ಯಾವ್ದಾಗಿರುತ್ತೆ ಅದು ನಮ್ಮ ಪೇರೆಂಟ್ ಚೈನ್ ಆಗಿರುತ್ತೆ. ಸೆಕೆಂಡ್ ಏನಪ್ಪಾ ಅಂತಂದ್ರೆ ನಂಬರಿಂಗ್ ಮಾಡಬೇಕು. ಸೊ ನಂಬರಿಂಗ್ ನಾವ್ ಹೆಂಗ್ ಮಾಡ್ತೀವಿ, ನಂಬರಿಂಗ್ ನಿಯರೆಸ್ಟ್ ಟು ದ ಬ್ರಾಂಚ್. ಸೊ ಬ್ರಾಂಚ್ ಯಾವ ಕಡೆ ಇರುತ್ತೆ ಅದಕ್ಕೆ ನಿಯರೆಸ್ಟ್ ಎಲ್ಲಿ ಇರುತ್ತೆ ಅಲ್ಲಿಂದ ನಾವು ನಂಬರ್ಸ್ ಅನ್ನ ಮಾಡ್ತಾ ಹೋಗ್ತೀವಿ 1 2 3 4. ಥರ್ಡ್ ಏನಪ್ಪಾ ಅಂತಂದ್ರೆ ಸೊ ಪ್ರಿಫಿಕ್ಸ್ ನಾವು ಆಡ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬ್ರಾಂಚ್ ನಿಮಗೆ 1 ಅಥವಾ 2 ಇದ್ರೆ ಸೊ ಒಂದಕ್ಕಿಂತ ಜಾಸ್ತಿ ಇದ್ರೆ ಬ್ರಾಂಚಸ್ ಅದಕ್ಕೆ ನಾವು ಪ್ರಿಫಿಕ್ಸ್ ಅಲ್ಲಿ ಡೈ ಟ್ರೈ ಟೆಟ್ರಾ ಸೊ ಇದನ್ನ ನಾವು ಯೂಸ್ ಮಾಡ್ತೀವಿ ಡಿಪೆಂಡಿಂಗ್ ಅಪಾನ್ ಬ್ರಾಂಚಸ್ ಎಷ್ಟಿದೆ ಅಂತ. ಫೋರ್ತ್ ಏನಪ್ಪಾ ಅಂತಂದ್ರೆ ನಾವು ಆಲ್ಫಾಬೆಟಿಕಲ್ಸ್ ಆರ್ಡರ್ ನಾವು ಯೂಸ್ ಮಾಡ್ತೀವಿ. ಸೊ ಇದಿಷ್ಟು ರೂಲ್ಸ್ ಆಗಿರುತ್ತೆ. ಸೊ ನಿಮಗೆ ಕಾಂಪೌಂಡ್ಸ್ ಹೆಂಗೆ ನೇಮ್ ಮಾಡೋದು ಅಂತ ನಿಮ್ಗೆ ಆಗಲೇ ಹೇಳ್ತೀನಿ. ಸೊ ಎಷ್ಟೊಂದು ಎಕ್ಸಾಂಪಲ್ಸ್ ತಗೊಂಡು ಕೂಡ ನಾವು ಟ್ರೈ ಮಾಡ್ತೀವಿ. ನೀವು ಬೇಕಾದ್ರೆ ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ಆ ಪ್ಲೇಲಿಸ್ಟ್ ಹೋಗ್ಬಿಟ್ಟು ಅಲ್ಲಿ ನೀವು ಹೋಗಿ ನೋಡ್ತಾ ಇರ್ಬೋದು. ಇಲ್ಲಿ ನಾವು ಬರೀ ರಿವಿಷನ್ ಮಾಡ್ತಾ ಇದೀವಿ ಒನ್ ಶಾರ್ಟ್ ವಿಡಿಯೋಲಿ. ಜಸ್ಟ್ ನಾವೇನ್ ಮೇನ್ ಕಾನ್ಸೆಪ್ಟ್ಸ್ ಇದೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ನೆಕ್ಸ್ಟ್ ಹೋಮೋಲೋಗಸ್ ಸೀರೀಸ್ ನಾವು ಡಿಸ್ಕಸ್ ಮಾಡಿದ್ಮೇಲೆ ನೋಮೆನ್ಕ್ಲೇಚರ್ ಡಿಸ್ಕಸ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರೋಣ. ಕೆಮಿಕಲ್ ಪ್ರಾಪರ್ಟೀಸ್ ಇಲ್ಲಿ ಫಸ್ಟ್ ನಾವೇನು ಡಿಸ್ಕಸ್ ಮಾಡ್ತೀವಿ ಅಂತಂದ್ರೆ ಕಾಂಬಿನೇಷನ್ ರಿಯಾಕ್ಷನ್ ಅಥವಾ ನಾವು ಕಾಂಬಿನೇಷನ್ ರಿಯಾಕ್ಷನ್ ಅಂದ್ರೆ ಕಂಬಷನ್ ರಿಯಾಕ್ಷನ್ ಅಂತ. ಸೊ ಕಂಬಷನ್ ರಿಯಾಕ್ಷನ್ ಅಂತಂದ್ರೆ ಸೊ ಕಾರ್ಬನ್ ಆಟಮ್ ಏನಿದೆ ಸೊ ಇದು ಬರ್ನ್ ಆಗುತ್ತೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂಡ್ ನಿಮಗೆ ರೆಸ್ಪೆಕ್ಟಿವ್ ನಿಮಗೆ ಸೊ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ನ ಲಿಬರೇಟ್ ಮಾಡುತ್ತೆ ಪ್ಲಸ್ ಹೀಟ್ ಅಂಡ್ ಎನರ್ಜಿ ನಿಮಗೆ ಲಿಬರೇಟ್ ಮಾಡ್ತಾ ಇರುತ್ತೆ. ಸೊ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಹೀಟ್ ಅಂಡ್ ಎನರ್ಜಿ. ಬೇರೆ ನೀವು ಯಾವುದೇ ಕಾರ್ಬನ್ ಕಾಂಪೌಂಡ್ಸ್ ತಗೊಬಹುದು, ಮೀಥೇನ್ ತಗೊಬಹುದು, ನೀವು ಬೇರೆ ಏನ್ ಬೇಕಾದ್ರೆ ತಗೊಬಹುದು. ಕಾರ್ಬನ್ ಬೇರೆ ಏನೇನು ಕಾಂಪೌಂಡ್ಸ್ ಇದೆ ಎಲ್ಲ ತಗೊಂಡು ನೀವು ಬರ್ನ್ ಮಾಡಿದಾಗ ನಿಮಗೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಹೀಟ್ ಅಂಡ್ ಎನರ್ಜಿ ನಿಮಗೆ ಲಿಬರೇಟ್ ಆಗ್ತಾ ಇರುತ್ತೆ.
ಸೊ ಇದನ್ನ ನಾವೇನಪ್ಪ ಪಾಯಿಂಟ್ ಡಿಸ್ಕಸ್ ಮಾಡಿದ್ರು ಅಂತಂದ್ರೆ ಸೊ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ತಗೊಂಡಾಗ ಸೊ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ನಿಮಗೆ ಜನರಲಿ ಕ್ಲೀನ್ ಫ್ಲೇಮ್ ಅನ್ನ ಕೊಡ್ತಾ ಇರುತ್ತೆ, ಯಾವುದೇ ಸ್ಮೋಕ್ ನಿಮಗೆ ಸಿಗ್ತಾ ಇರಲ್ಲ. ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ತಗೊಂಡು ನೀವು ಅದನ್ನು ಬರ್ನ್ ಮಾಡಿದಾಗ ನಿಮಗೆ ಯೆಲ್ಲೋ ಫ್ಲೇಮ್ಸ್ ಬರ್ತಾ ಇರುತ್ತೆ ಅಂಡ್ ನಿಮಗೆ ಜಾಸ್ತಿ ಸ್ಮೋಕ್ ನಿಮಗೆ ಇದು ಬರ್ತಾ ಇರುತ್ತೆ. ಸೊ ಈ ಸ್ಮೋಕ್ ಇಂದ ಏನಪ್ಪ ಆಗುತ್ತೆ ಅಂದ್ರೆ ನಿಮ್ಗೆ ಗೊತ್ತು ನಿಮಗೆ ಪೊಲ್ಯೂಷನ್ ಕಾಸ್ ಮಾಡ್ತಾ ಇರ್ತಾರೆ. ಸೊ ಈ ಸ್ಮೋಕ್ ಇಂದ ನಿಮ್ಗೆ ಏನ್ ಕಾಸ್ ಮಾಡ್ತದೆ, ಪೊಲ್ಯೂಷನ್ ನಿಮಗೆ ಕಾಸ್ ಆಗ್ತಾ ಇರುತ್ತೆ. ಸೊ ಜನರಲಿ ನಾವು ಫ್ಯೂಯಲ್ಸ್ ತಗೊಂಡಾಗ ಸೊ ಪೆಟ್ರೋಲ್ ಕೆರೋಸಿನ್ ಇದೆಲ್ಲ ನಾವು ಬರ್ನ್ ಮಾಡಿದಾಗ ಏನಾಗುತ್ತೆ, ಸೊ ಬರ್ನ್ ಮಾಡಿದ್ರೆ ನಮಗೆ ಸ್ಮೋಕ್ ಬರ್ತಾ ಇರುತ್ತೆ. ಸೊ ಸ್ಮೋಕ್ ಎಲ್ಲಿಂದ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಬೈ ದ ಆಕ್ಸೈಡ್ಸ್ ಆಫ್ ಸಲ್ಫರ್ ಅಂಡ್ ನೈಟ್ರೋಜನ್. ಸೊ ಸಲ್ಫರ್ ಆಫ್ ನೈಟ್ರೋಜನ್ ಇಂದ ಈ ಗ್ಯಾಸ್ ಏನಾಗುತ್ತೆ ಅಟ್ಮಾಸ್ಫಿಯರ್ ಅಲ್ಲಿ ನಮಗೆ ಇದು ಏರ್ ಪೊಲ್ಯೂಷನ್ ಅನ್ನು ಕಾಸ್ ಮಾಡ್ತಾ ಇರುತ್ತೆ ಅಂಡ್ ಇದು ಆಸಿಡ್ ರೈನ್ ಮತ್ತೆ ಇನ್ನ ಬೇರೆ ಬೇರೆ ಕಾನ್ಸಿಕ್ವೆನ್ಸಸ್ ಗೆ ಇದು ನಮಗೆ ಆಡ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನಿಮ್ಗೆ ಏನ್ ನೆನಪಿಟ್ಕೊಬೇಕು, ಸೊ ಕಾರ್ಬನ್ ಬರ್ನ್ಸ್ ವಿತ್ ಆಕ್ಸಿಜನ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಹೀಟ್ ಅಂಡ್ ಎನರ್ಜಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಗಿವ್ಸ್ ಕ್ಲೀನ್ ಫ್ಲೇಮ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಗಿವ್ ಯೆಲ್ಲೋ ಅಂಡ್ ಸೂದಿ ಫ್ಲೇಮ್ ಅಂತಂದ್ರೆ ನಿಮ್ಗೆ ಹೊಗೆಯನ್ನ ಕೊಡ್ತಾ ಇರುತ್ತೆ. ನೆಕ್ಸ್ಟ್ ಆಕ್ಸಿಡೇಷನ್ ರಿಯಾಕ್ಷನ್ ನೋಡ್ತಾ ಇರೋಣ. ಸೊ ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಅಂದ್ರೆ ಸೊ ಆಲ್ಕೋಹಾಲ್ ತಗೊಂತೀರಾ, ಸೊ ಆಲ್ಕೋಹಾಲ್ ತಗೊಂಡು ಅದನ್ನ ಯಾರು ಕನ್ವರ್ಟ್ ಮಾಡ್ತೀರಾ, ಸೊ ಅದನ್ನ ನೀವು ಕಾರ್ಬಾಕ್ಸಿಲಿಕ್ ಆಸಿಡ್ ಗೆ ನೀವು ಕನ್ವರ್ಟ್ ಮಾಡ್ತಾ ಇರ್ತೀರಾ. ಫಾರ್ ಎಕ್ಸಾಂಪಲ್ ನೀವು ಎಥೆನಾಲ್ ತಗೊಂತೀರಾ, ಸೊ ಎಥೆನಾಲ್ ತಗೊಂಡದನ್ನ ಎಥೆನೋಯಿಕ್ ಆಸಿಡ್ ಅಥವಾ ಪ್ರೊಪೆನೋಯಿಕ್ ಆಸಿಡ್ ಗೆ ನೀವು ಅದನ್ನ ಕನ್ವರ್ಟ್ ಮಾಡ್ತಾ ಇರ್ತೀರಾ. ಸೊ ಹೆಂಗ್ ಕನ್ವರ್ಟ್ ಮಾಡ್ತೀರಾ ಅಂತಂದ್ರೆ ಸೊ ಆಲ್ಕೋಹಾಲ್ ತಗೊಂಡು ಅದನ್ನ ನೀವು ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆಗೆ ನೀವು ರಿಯಾಕ್ಟ್ ಮಾಡ್ತೀರಾ. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಯಾರಪ್ಪ ಅಂತಂದ್ರೆ ಸೊ ಆಲ್ಕಲೈನ್ KMnO4 ಆಗಿರ್ಬೋದು, ಇಲ್ಲ ಆಸಿಡಿಫೈಡ್ K2Cl2O7 ಇದೆಷ್ಟು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರುತ್ತೆ. ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಅಂದ್ರೆ ಅದಾಗದೆ ರೆಡ್ಯೂಸ್ ಮಾಡುತ್ತೆ ಮತ್ತೆ ಆಲ್ಕೋಹಾಲ್ ನ ಆಕ್ಸಿಡೈಸ್ ಮಾಡುತ್ತೆ. ಸೊ ಆಕ್ಸಿಡೈಸ್ ಮಾಡ್ಬಿಟ್ಟು ನಿಮಗೆ ಒಂದು ಎಥೆನೋಯಿಕ್ ಆಸಿಡ್ ಅಥವಾ ನಿಮಗೆ ಆಲ್ಕೆನೋಯಿಕ್ ಆಸಿಡ್ ನಿಮಗೆ ಸಿಗ್ತಾ ಇರುತ್ತೆ. ಇದಿಷ್ಟು ಆಕ್ಸಿಡೇಷನ್ ರಿಯಾಕ್ಷನ್ ಆಯಿತು. ನೆಕ್ಸ್ಟ್ ನಾವು ಅಡಿಷನ್ ರಿಯಾಕ್ಷನ್ ಬಗ್ಗೆ ಮಾತಾಡ್ತಾ. ಸೊ ಇದು ಥರ್ಡ್ ಟೈಪ್ ಆಫ್ ರಿಯಾಕ್ಷನ್, ಕೆಮಿಕಲ್ ಪ್ರಾಪರ್ಟಿ ಆಗಿದೆ ಅಡಿಷನ್ ರಿಯಾಕ್ಷನ್. ಸೊ ಅಡಿಷನ್ ರಿಯಾಕ್ಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಸೊ ನಿಮಗೆ ಒಂದು ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಇರುತ್ತೆ. ಸೊ ಈ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಇಂದ ನೀವು ಯಾವ್ದು ಕನ್ವರ್ಟ್ ಮಾಡ್ತಾ ಇದೀರಾ, ಸ್ಯಾಚುರೇಟೆಡ್ ಕಾಂಪೌಂಡ್ ಗೆ ಕನ್ವರ್ಟ್ ಮಾಡ್ತಾ ಇದೀರಾ. ಸೊ ಹೆಂಗ್ ಕನ್ವರ್ಟ್ ಮಾಡ್ತೀರಾ, ವಿತ್ ಹೆಲ್ಪ್ ಆಫ್ ಕ್ಯಾಟಲಿಸ್ಟ್ ಆಗಿರ್ಬೋದು, ನಿಕಲ್ ಕ್ಯಾಟಲಿಸ್ಟ್ ತಗೊಂತೀರಾ, ಪೆಲಾಡಿಯಂ ಕ್ಯಾಟಲಿಸ್ಟ್ ತಗೊಂತೀರಾ. ಸೊ ಇದರಿಂದ ನೀವು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇಂದ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಇಂದ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಗೆ ಕನ್ವರ್ಟ್ ಮಾಡ್ತಾ ಇದೀರಾ ವಿತ್ ಹೆಲ್ಪ್ ಆಫ್ ಕ್ಯಾಟಲಿಸ್ಟ್. ಸೊ ಹೆಂಗ್ ನಾವೇನಪ್ಪ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಸೊ ಜನರಲಿ ಈ ರಿಯಾಕ್ಷನ್ ನಾವೆಲ್ಲಪ್ಪ ಯೂಸ್ ಮಾಡ್ತೀವಿ ಅಂತಂದ್ರೆ ಸೊ ಈ ರಿಯಾಕ್ಷನ್ ನಾವು ಹೈಡ್ರೋಜನೇಷನ್ ಆಫ್ ವೆಜಿಟೇಬಲ್ಸ್ ಆಯಿಲ್ಸ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಏನಪ್ಪ ಅಂತಂದ್ರೆ ಸೊ ನೀವು ಅನಿಮಲ್ ಫ್ಯಾಟ್ ತಗೊಂಡಾಗ ಸೊ ಅನಿಮಲ್ ಫ್ಯಾಟ್ಸ್ ಅಲ್ಲಿ ನಿಮ್ಗೆ ಏನಿರುತ್ತೆ, ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಸೊ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ, ಅದು ನಮ್ಮ ಹೆಲ್ತ್ ಅದು ಹಾರ್ಮ್ಫುಲ್ ಆಗಿರುತ್ತೆ. ಸೊ ನೀವು ವೆಜಿಟೇಬಲ್ ಆಯಿಲ್ಸ್ ತಗೊಂಡಾಗ ಸೊ ಅದ್ರ ನಿಮಗೆ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಯಿಲ್ಸ್ ಇರುತ್ತೆ. ಸೊ ನಾವು ಅನ್ಸ್ಯಾಚುರೇಟೆಡ್ ಇಂದ ನಾವು ಫ್ಯಾಟಿ ಆಸಿಡ್ಸ್ ಗೆ ನಾವು ಸ್ಯಾಚುರೇಟೆಡ್ ಗೆ ನಾವು ಕನ್ವರ್ಟ್ ಮಾಡ್ತಾ ಹೋಗ್ತೀವಿ. ಸೊ ವೆಜಿಟೇಬಲ್ ಆಯಿಲ್ಸ್ ನಾವು ಜನರಲಿ ಕುಕಿಂಗ್ ಯೂಸ್ ಮಾಡ್ತೀವಿ. ಸೊ ಹಾಗೆ ನಾವೇನಪ್ಪ ಅಂತಂದ್ರೆ ಸೊ ನಾವು ಜಾಸ್ತಿ ಅನಿಮಲ್ ಫ್ಯಾಟ್ ಅನ್ನು ಕನ್ಸ್ಯೂಮ್ ಮಾಡಬಾರ್ದು. ಏನಕ್ಕೆ ಅಂತಂದ್ರೆ ಸೊ ಅದ್ರಲ್ಲಿ ನಿಮಗೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಸೊ ಇದು ನಮಗೆ ಹೆಲ್ತ್ ಗೆ ಅದು ಅಷ್ಟೊಂದು ನಿಮಗೆ ಒಳ್ಳೇದಾಗಿರಲ್ಲ. ಸೊ ಥರ್ಡ್ ಟೈಪ್ ಆಫ್ ರಿಯಾಕ್ಷನ್ ಆಯ್ತು. ಫೋರ್ತ್ ಟೈಪ್ ಆಫ್ ರಿಯಾಕ್ಷನ್ ಏನಪ್ಪಾ ಅಂತಂದ್ರೆ ನಿಮಗೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಇದು ಏನಿಲ್ಲ, ಜನರಲಿ ಒಂದು ಕಾಂಪೌಂಡ್ ತಗೊಂತೀರಾ, ಫಾರ್ ಎಕ್ಸಾಂಪಲ್ ಮೀಥೇನ್ ತಗೊಂತೀರಾ, ಅದಕ್ಕೆ ಕ್ಲೋರಿನ್ ಅನ್ನ ಆಡ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸೊ ಯಾವ್ದೇ ಒಂದು ಕಾಂಪೌಂಡ್ ತಗೊಂತೀರಾ, ಕ್ಲೋರಿನ್ ಆಡ್ ಮಾಡ್ತೀರಾ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್, ನಿಮ್ಗೆ ಏನಾಗ್ತಾ ಇರುತ್ತೆ, ಕ್ಲೋರಿನ್ ಬಂದ್ಬಿಟ್ಟು ಹೈಡ್ರೋಜನ್ ನಿಮಗೆ ರೀಪ್ಲೇಸ್ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ CH4 + Cl2 ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ತಗೊಂಡಾಗ ನಿಮಗೆ CH3Cl + H2 ನಿಮಗೆ ಈ ರಿಯಾಕ್ಷನ್ ಕೊಡ್ತಾ ಇರುತ್ತೆ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ನೀವು ಡೆಫಿನೇಷನ್ ಮತ್ತೆ ರಿಯಾಕ್ಷನ್ಸ್ ನೀವು ನೆನಪಿಟ್ಕೊಬೇಕಾಗುತ್ತೆ. ಸೊ 4 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇದೆ: ಕಂಬಷನ್ ರಿಯಾಕ್ಷನ್, ಆಕ್ಸಿಡೇಷನ್ ರಿಯಾಕ್ಷನ್, ಅಡಿಷನ್ ರಿಯಾಕ್ಷನ್ ಅಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸೊ ಎಲ್ಲದಕ್ಕೂ ನೀವು ಈಕ್ವೇಷನ್ಸ್ ಅನ್ನು ನೆನಪಿಟ್ಕೊಬೇಕಾಗುತ್ತೆ. ಸೊ ಬ್ಯಾಲೆನ್ಸಿಂಗ್ ದ ಈಕ್ವೇಷನ್ ನೀವೇನು ಮಾಡಿಸಬೇಕಾಗಿಲ್ಲ. ಸೊ ನೆಕ್ಸ್ಟ್ ಇವಾಗ ನಾವು ಪ್ರಾಪರ್ಟೀಸ್ ಆಫ್ ಎಥೆನಾಲ್ ಅಂಡ್ ಎಥೆನೋಯಿಕ್ ಆಸಿಡ್ ನಾವು ನೋಡ್ತಾ ಇರೋಣ. ನೆಕ್ಸ್ಟ್ ಇವಾಗ ನಾವು ಪ್ರಾಪರ್ಟೀಸ್ ಆಫ್ ಎಥೆನಾಲ್ ಅಂಡ್ ಎಥೆನೋಯಿಕ್ ಆಸಿಡ್ ಬಗ್ಗೆ ನಾವು ಮಾತಾಡ್ತಾ ಇರೋಣ. ಸೊ ಎಥೆನಾಲ್ ಅಂತ ನಿಮ್ಗೆ ಗೊತ್ತು, ಎಥೆನಾಲ್ ಅಂತ ನಿಮಗೆ ಆಲ್ಕೋಹಾಲ್ ಆಗಿರುತ್ತೆ. ಸೊ ಆಲ್ಕೋಹಾಲ್ಸ್ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಸೊ ಇದರ ರಿಯಾಕ್ಷನ್ಸ್ ಏನೋ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರೋಣ. ಸೊ ಆಲ್ಕೋಹಾಲ್ ತಗೊಂಡಾಗ ಅದು ನಿಮಗೆ ಗುಡ್ ಸಾಲ್ವೆಂಟ್ ಆಗಿರುತ್ತೆ ಎಷ್ಟೊಂದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ. ಸೊ ಅದು ನೀವು ಟಿಂಚರ್ ಆಗಿ ಯೂಸ್ ಮಾಡಬಹುದು, ಮೆಡಿಸನ್ ಗೆ ಸ್ವಲ್ಪ ಅಮೌಂಟ್ ಆಫ್ ಆಡ್ ಮಾಡ್ತಾರೆ. ಸೊ ಅದು ಒಂದು ಗುಡ್ ಸಾಲ್ವೆಂಟ್ ಆಗಿರುತ್ತೆ. ಸೆಕೆಂಡ್ ಏನಪ್ಪಾ ಅಂತಂದ್ರೆ ಸೊ ಆಲ್ಕೋಹಾಲ್ ನಾವು ಜಾಸ್ತಿ ಕನ್ಸಂಪ್ಷನ್ ಮಾಡಬಾರ್ದು. ಸೊ ಏನೇ ಕನ್ಸಂಪ್ಷನ್ ಮಾಡಬಾರ್ದು ಅಂತಂದ್ರೆ ಅದು ನಮಗೆ ಡ್ರಂಕ್ನೆಸ್ ನಮಗೆ ಕಾಸ್ ಮಾಡ್ತಾ ಇರುತ್ತೆ. ಸೊ ನಾವು ಕುಡಿದಾಗ ನಮ್ಗೆ ಏನಾಗುತ್ತೆ, ಸೊ ಆಲ್ಕೋಹಾಲ್ ನಾವು ಕನ್ಸ್ಯೂಮ್ ಮಾಡಿದಾಗ ನಮಗೆ ಮೈಂಡ್ ಅಲ್ಲಿ ಸೆರೆಬೆಲ್ಲಮ್ ಇರುತ್ತೆ. ಸೊ ಅದಕ್ಕೆ ಅಫೆಕ್ಟ್ ಆಗುತ್ತೆ. ಅವಾಗ ನಮಗೆ ಅಫೆಕ್ಟ್ ಆದಾಗ ನಾವು ಜಾಸ್ತಿ ನಿಂತ್ಕೊಳಕ್ ಆಗಲ್ಲ. ಸೊ ನಾವು ಏನ್ ಮಾಡ್ತೀವಿ, ತೂರಾಡ್ತಾ ಇರ್ತೀವಿ. ಸೊ ಇದು ನಮ್ಮ ಸೆಕೆಂಡ್ ಪ್ರಾಪರ್ಟಿ ಆಯ್ತು. ಥರ್ಡ್ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ ಸೊ ಆಲ್ಕೋಹಾಲ್ ಬಂದ್ಬಿಟ್ಟು ಸಾಲ್ಯುಬಲ್ ಆಗಿರುತ್ತೆ ಇನ್ ವಾಟರ್. ಎಷ್ಟೇ ಅಮೌಂಟ್ ತಗೊಳ್ಳಿ, ಎಷ್ಟೇ ಅಮೌಂಟ್ ಆಫ್ ಆಲ್ಕೋಹಾಲ್ ತಗೊಂಡು ವಾಟರ್ ಮಿಕ್ಸ್ ಮಾಡಿದಾಗ ಅದು ನಿಮಗೆ ಸಾಲ್ಯುಬಲ್ ಆಗುತ್ತೆ. ಸೊ ಇವಾಗ ಇದಿಷ್ಟು ಫ್ಯೂ ಪಾಯಿಂಟ್ಸ್ ಆಗಿತ್ತು. ನೆಕ್ಸ್ಟ್ ನಾವು ರಿಯಾಕ್ಷನ್ಸ್ ನೋಡ್ತಾ ಇರೋಣ. ಸೊ ರಿಯಾಕ್ಷನ್ಸ್ ತಗೊಂಡಾಗ ಫಸ್ಟ್ ನೋಡೋಣ ರಿಯಾಕ್ಷನ್ ವಿತ್ ಸೋಡಿಯಂ ಮೆಟಲ್. ಸೊ ನೀವು ಸೋಡಿಯಂ ಮೆಟಲ್ ತಗೊಂಡು ಅದನ್ನ ಆಲ್ಕೋಹಾಲ್ ಜೊತೆ ನೀವು ರಿಯಾಕ್ಟ್ ಮಾಡಿದಾಗ ಸೊ ನಿಮಗೆ ಏನ್ ಸಿಗ್ತದೆ, ಸೋಡಿಯಂ ಎಥಾಕ್ಸೈಡ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ನಿಮಗೆ C2H5OH + Na ತಗೊಂಡಾಗ ನಿಮಗೆ C2H5ONa + ನಿಮಗೆ ಹೈಡ್ರೋಜನ್ ಗ್ಯಾಸ್ ನಿಮಗೆ ಲಿಬರೇಟ್ ಆಗ್ತಾ ಇರುತ್ತೆ. ಸೊ ಇದು ಒಂದು ರಿಯಾಕ್ಷನ್ ಆಗಿತ್ತು. ಸೆಕೆಂಡ್ ರಿಯಾಕ್ಷನ್ ಏನಪ್ಪಾ ಅಂತಂದ್ರೆ ಸೊ ಸೆಕೆಂಡ್ ರಿಯಾಕ್ಷನ್ ಬಂದ್ಬಿಟ್ಟು ಟು ಗಿವ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸೊ ನೀವು ಆಲ್ಕೋಹಾಲ್ ತಗೊಂತೀರಾ, ಸೊ ಆಲ್ಕೋಹಾಲ್ ನ ರಿಯಾಕ್ಟ್ ಮಾಡ್ತೀರಾ, ರಿಯಾಕ್ಟ್ ಮಾಡಿದಾಗ ನಿಮಗೆ ಆಲ್ಕೀನ್ ಸಿಗ್ತಾ ಇರುತ್ತೆ. ಸೊ ಆಲ್ಕೀನ್ ಅಂತಂದ್ರೆ ನಿಮಗೆ ಡಬಲ್ ಬಾಂಡ್ ಸಿಗ್ತಾ ಇರುತ್ತೆ, ಪ್ಲಸ್ ನಿಮಗೆ ವಾಟರ್ ನಿಮಗೆ ಬೈ ಪ್ರಾಡಕ್ಟ್ ಆಗಿ ನಿಮಗೆ ಸಿಗ್ತಾ ಇರುತ್ತೆ. ಸೊ ಇದಕ್ಕೆ ನೀವು ಹಾಟ್ ಕಾನ್ಸಂಟ್ರೇಟೆಡ್ H2SO4 ನೀವು ಯೂಸ್ ಮಾಡ್ತಾ ಇರಬಹುದು. ಸೊ ಈ ರಿಯಾಕ್ಷನ್ಸ್ ನೀವು ನ್ಯಾಪ್ ಮಾಡ್ಕೊಬೇಕು ವಿತ್ ಸೋಡಿಯಂ ಮೆಟಲ್ ಅಂಡ್ ಟು ಗಿವ್ ಅನ್ಸ್ಯಾಚುರೇಟೆಡ್ ಹೈಡ್ರೋ ಕಾಂಪೌಂಡ್. ಸೊ ರಿಯಾಕ್ಷನ್ ನಿಮಗೆ ನೋಟ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೋಟ್ಸ್ ಇದೆ, ಅದು ನೋಡಿ ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ನೀವು ಓದ್ಕೊಳ್ತಾ ಇರಬಹುದು. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ನೆಕ್ಸ್ಟ್ ನಾವು ಮಾತಾಡ್ತಾ ಇರೋಣ ಪ್ರಾಪರ್ಟೀಸ್ ಆಫ್ ಎಥೆನೋಯಿಕ್ ಆಸಿಡ್ ಬಗ್ಗೆ.
ಸೊ ಎಥೆನಾಯಿಕ್ ಆಸಿಡ್ಗೆ ಇನ್ನೊಂದು ಹೆಸರೇನಪ್ಪ ಅಂತಂದ್ರೆ ಅಸಿಟಿಕ್ ಆಸಿಡ್ ಆಗಿರುತ್ತೆ. ಸೊ ಇದನ್ನ ನಾವೆಲ್ಲ ಯೂಸ್ ಮಾಡ್ತೀವಿ ಅಂತಂದ್ರೆ ಸೊ 5 to 8% ಆಫ್ ಎಥೆನಾಯಿಕ್ ಆಸಿಡ್ ಇನ್ ವಾಟರ್ ನೀವು ಡಿಸಾಲ್ವ್ ಮಾಡಿದಾಗ ನಮಗೆ ವಿನೆಗರ್ ಸಿಗ್ತಾ ಇರುತ್ತೆ. ಸೊ ವಿನೆಗರ್ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಸೊ ನಿಮ್ ಪಿಗಲ್ಸ್ ನೋಡಿರ್ಬೋದು. ಸೊ ಉಪ್ಪಿನಕಾಯಿ ನೋಡಿದಾಗ ಸೊ ಉಪ್ಪಿನಕಾಯಿಗೆ ನಾವು ಅದನ್ನ ಹಾಕಿರ್ತೀವಿ, ಪ್ರಿಸರ್ವೇಟಿವ್ ತರ ನಾವು ಯೂಸ್ ಮಾಡ್ತೀವಿ. ಸೊ ಉಪ್ಪಿನಕಾಯಿ ಹಾಳಾಗಬಾರ್ದು ಅಂತ ಸೊ ಅದಕ್ಕೆ ನಾವು ಅದನ್ನ ಯೂಸ್ ಮಾಡಿರ್ತೀವಿ. ಇದಿಷ್ಟು ನಮ್ಮ ಫಸ್ಟ್ ಪಾಯಿಂಟ್ ಆಯ್ತು. 5 to 8% ಆಫ್ ಅಸಿಟಿಕ್ ಆಸಿಡ್ ಇನ್ ವಾಟರ್ ಗಿವ್ಸ್ ವಿನೆಗರ್. ಸೊ ಇದು ನಾವು ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತೀವಿ ಇನ್ ಪಿಕಲ್ಸ್. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸೊ ಸೆಕೆಂಡ್ ಬಂದ್ಬಿಟ್ಟು ಸೊ ಅಸಿಟಿಕ್ ಆಸಿಡ್ ಗೆ ಬಾಯ್ಲಿಂಗ್ ಪಾಯಿಂಟ್ ಅಥವಾ ನಿಮಗೆ ಮೆಲ್ಟಿಂಗ್ ಪಾಯಿಂಟ್ ತುಂಬಾ ಕಮ್ಮಿ ಇದೆ. ಸೊ ಮೆಲ್ಟಿಂಗ್ ಪಾಯಿಂಟ್ ಆಫ್ ಅಸಿಟಿಕ್ ಆಸಿಡ್ ಬಂದ್ಬಿಟ್ಟು 290 ಕೆಲ್ವಿನ್ ಇದೆ. ಸೊ ಇದನ್ನ ನಾವು ಕೋಲ್ಡ್ ಕ್ಲೈಮೇಟ್ಸ್ ಅಲ್ಲಿ ಇಟ್ಟಾಗ ಏನಪ್ಪಾ ಆಗೋದಂದ್ರೆ ಇದು ಜಾಸ್ತಿ ಬೇಗ ಫ್ರೋಸ್ ಆಗ್ಬಿಡುತ್ತೆ. ಸೊ ಇದಕ್ಕೆ ನಾವು ಇನ್ನೊಂದು ಹೆಸರನ್ನ ಕೊಡ್ತೀವಿ, ಇದಕ್ಕೆ ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಅಂತ. ಸೊ ಇದು ಸೆಕೆಂಡ್ ಪಾಯಿಂಟ್ ಆಗಿರುತ್ತೆ. ಥರ್ಡ್ ನಾವು ರಿಯಾಕ್ಷನ್ಸ್ ನೋಡ್ತಾ ಇರೋಣ. ಸೊ ರಿಯಾಕ್ಷನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನ್ ಇದೆ, ಎಸ್ಟರಿಫಿಕೇಶನ್ ರಿಯಾಕ್ಷನ್. ಸೊ ನಿಮಗೆ ಎಕ್ಸಾಮಿನೇಷನ್ ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಎಕ್ಸ್ಪ್ಲೇನ್ ಎಸ್ಟರಿಫಿಕೇಶನ್ ರಿಯಾಕ್ಷನ್ ವಿತ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಿರ್ಬೋದು. ಸೊ ಸಿಂಪಲ್ ಆಗಿ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಏನಪ್ಪಾ ಅದು ಅಂತಂದ್ರೆ ಸೊ ನೀವು ಆಲ್ಕೋಹಾಲ್ ತಗೊಂತೀರಾ, ಒಂದು ಆಸಿಡ್ ತಗೊಂತೀರಾ. ಸೊ ಆಲ್ಕೋಹಾಲ್ ಪ್ಲಸ್ ಆಸಿಡ್ಸ್ ಗಿವ್ಸ್ ಎಸ್ಟರ್. ಸೊ ಇಷ್ಟೇ ನಮ್ಮ ರಿಯಾಕ್ಷನ್ ಆಗಿರುತ್ತೆ. ಸೊ ಆಲ್ಕೋಹಾಲ್ ಯಾವ್ದು ತಗೊಂತೀರಾ, ಎಥೆನಾಲ್ ತಗೊಂತೀರಾ. ಆಸಿಡ್ ಯಾವ್ದು ತಗೊಂತೀರಾ, ಎಥೆನಾಯಿಕ್ ಆಸಿಡ್ ತಗೊಂತೀರಾ. ಎಥೆನಾಯಿಕ್ ಆಸಿಡ್ ಪ್ಲಸ್ ಆಲ್ಕೋಹಾಲ್ ಗಿವ್ಸ್ ಎಸ್ಟರ್. ಸೊ ಎಸ್ಟರ್ ಫಾರ್ಮ್ ಏನಪ್ಪಾ ಅಂತಂದ್ರೆ CH3COO C2H5 ಆಗಿರುತ್ತೆ. ಸೊ ಇದು ನಮ್ಮ ಎಸ್ಟರ್ ಆಗಿರುತ್ತೆ, ಪ್ಲಸ್ ಲಿಬರೇಷನ್ ಆಫ್ ವಾಟರ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಎಸ್ಟರ್ ಏನಪ್ಪಾ ಅಂತಂದ್ರೆ ಸೊ ಎಸ್ಟರ್ ಬಂದ್ಬಿಟ್ಟು ಒಂದು ಸ್ವೀಟ್ ಸ್ಮೆಲ್ಲಿಂಗ್ ಕಾಂಪೌಂಡ್ ಆಗಿರುತ್ತೆ. ಸೊ ಇದನ್ನ ನೀವು ಪರ್ಫ್ಯೂಮ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ ಅಂಡ್ ಇದನ್ನ ಪರ್ಫ್ಯೂಮ್ಸ್ ಅಲ್ಲಿ ಯೂಸ್ ಮಾಡ್ತಾರೆ ಅಂಡ್ ಇದನ್ನ ಫ್ಲೇವರ್ ಏಜೆಂಟ್ ಕೂಡ ಇದನ್ನ ಯೂಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ನೆಕ್ಸ್ಟ್ ಏನಪ್ಪಾ ಅದು ಅಂತಂದ್ರೆ ಸೊ ಈ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಏನಿದೆ ಸೊ ನಮಗೆ ಎಸ್ಟರ್ ಏನ್ ಸಿಗ್ತಾ ಇದೆ, ಎಸ್ಟರ್ ತಗೊಂಡು ನಾವು ಸೋಡಿಯಂ ಹೈಡ್ರಾಕ್ಸೈಡ್ NaOH ಜೊತೆ ರಿಯಾಕ್ಟ್ ಮಾಡಿದಾಗ ಸೊ ನಮಗೆ ಏನ್ ಸಿಗ್ತಾ ಇರುತ್ತೆ, ನಮಗೆ ಆಲ್ಕೋಹಾಲ್ ಸಿಗ್ತಾ ಇರುತ್ತೆ ಅಂಡ್ ನಮಗೆ ಸೋಡಿಯಂ ಕಾಂಪೌಂಡ್ ಆಫ್ ಆಸಿಡ್ ನಮಗೆ ಸಿಗ್ತಾ ಇರುತ್ತೆ. ಸೊ ಈ ಸೋಡಿಯಂ ಕಾಂಪೌಂಡ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಏನಪ್ಪಾ ಆಗಿರುತ್ತೆ, ಇದು ನಮ್ಮ ಇದನ್ನ ನಾವ್ ಹೇಳ್ತೀವಿ, ಇದನ್ನ ನಾವು ಸೋಪ್ ಅಂತ ಕರಿತಾ ಇರ್ತೀವಿ. ಸೊ ಈ ರಿಯಾಕ್ಷನ್ ನಾವು ಸಪೋನಿಫಿಕೇಶನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಏನಕ್ಕಪ್ಪ ಈ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಇಂಪಾರ್ಟೆಂಟ್ ಅಂತಂದ್ರೆ ಸೊ ನಿಮಗೆ ಎರಡು ರಿಯಾಕ್ಷನ್ ಎಲ್ಲ ಸಿಗ್ತಾ ಇರುತ್ತೆ. ಒಂದು ಎಸ್ಟರಿಫಿಕೇಶನ್ ರಿಯಾಕ್ಷನ್, ಸೊ ಏನಿದು ಎಥೆನಾಲ್ ಪ್ಲಸ್ ಎಥೆನಾಯಿಕ್ ಆಸಿಡ್ ಗಿವ್ಸ್ ಎಸ್ಟರ್ CH3COO C2H5 ಪ್ಲಸ್ ವಾಟರ್. ಸೊ ಇವಾಗ ಈ ಎಸ್ಟರ್ ತಗೊಂಡು ಇದನ್ನ ನೀವು NaOH ಜೊತೆ ರಿಯಾಕ್ಟ್ ಮಾಡಿದಾಗ CH3COO C2H5 ಇದನ್ನ ರಿಯಾಕ್ಟ್ ಮಾಡಿದಾಗ ನಿಮಗೆ ಒಂದು ಕಾಂಪೌಂಡ್ ಸಿಗ್ತಾ ಇರುತ್ತೆ, ಒಂದು ಆಲ್ಕೋಹಾಲ್ ಸಿಗುತ್ತೆ C2H5OH ಪ್ಲಸ್ ನಿಮಗೆ ಸೋಡಿಯಂ ಸಾಲ್ಟ್ ಆಫ್ ಎಥೆನಾಯಿಕ್ ಆಸಿಡ್ ನಿಮಗೆ ಸಿಗ್ತಾ ಇರುತ್ತೆ, CH3COO Na ನಿಮಗೆ ಸಿಗ್ತಾ ಇರುತ್ತೆ. ಸೊ ಈ CH3COO Na ಏನಪ್ಪಾ ಅಂತಂದ್ರೆ ಇದು ಒಂದು ಸೋಪ್ ಮಾಲಿಕ್ಯೂಲ್ ಆಗಿರುತ್ತೆ. ಸೊ ಇದಕ್ಕೆ ರಿಯಾಕ್ಷನ್ ನಾವು ಸಪೋನಿಫಿಕೇಶನ್ ರಿಯಾಕ್ಷನ್ ಅಂತ ಕರಿತೀವಿ. ಇಟ್ ಇಸ್ ಯೂಸ್ ಫಾರ್ ಮೇಕಿಂಗ್ ಸೋಪ್ಸ್. ಸೊ ಸೋಪ್ಸ್ ಅಂದ್ರೆ ಗೊತ್ತು ನಿಮಗೆ, ಸೋಪ್ಸ್ ಅಂತಂದ್ರೆ ಲಾಂಗ್ ಚೈನ್ ಆಫ್ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿರುತ್ತೆ. ಸೊ ನಿಮಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಇರುತ್ತೆ ಬಟ್ ನಿಮಗೆ ಸೋಡಿಯಂ ಆಟಮ್ ಇರುತ್ತೆ. ಸೊ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ನಾವೇನೋ ಸೋಪ್ ಅಂತ ನಾವು ಕರಿತಾ ಇರಬಹುದು. ಸೊ ಇದಿಷ್ಟು ಪ್ರಾಪರ್ಟೀಸ್ ಆಫ್ ಎಥೆನಾಯಿಕ್ ಆಸಿಡ್ ಆಗಿತ್ತು. ಇನ್ನ ಎರಡು ರಿಯಾಕ್ಷನ್ ಇದೆ, ರಿಯಾಕ್ಷನ್ ಆಫ್ ಎಥೆನಾಯಿಕ್ ಆಸಿಡ್ ವಿತ್ ನೀವು ಸೋಡಿಯಂ ಮೆಟಲ್ ತಗೊಬಹುದು. ಸೊ ರಿಯಾಕ್ಷನ್ ಗೆ ಮೆನ್ಷನ್ ಮಾಡಿದೀನಿ, ನಿಮಗೆ ಸೋಡಿಯಂ ಎಥೆನಾಯ್ಡ್ ಸಿಗ್ತಾ ಇರುತ್ತೆ. ಸೊ ಅದು ನಿಮಗೆ CH3COOH ಪ್ಲಸ್ Na CH3COO Na ಸಿಗ್ತಾ ಇರುತ್ತೆ. ಸೊ ರಿಯಾಕ್ಷನ್ ನಿಮಗೆ ಮೆನ್ಷನ್ ಮಾಡಿದೀನಿ. ಅಂಡ್ ರಿಯಾಕ್ಷನ್ ವಿತ್ ಸೋಡಿಯಂ ಮೆಟಲ್ ಅಂಡ್ ಸೋಡಿಯಂ ಹೈಡ್ರೋಜನ್ ಮೆಟಲ್ ಅದನ್ನು ನಿಮ್ಗೆ ಕೂಡ ಮೆನ್ಷನ್ ಮಾಡಿದೀನಿ. ಸೊ ನೆಕ್ಸ್ಟ್ ರಿಯಾಕ್ಷನ್ ವಿತ್ ಕಾರ್ಬೋನೇಟ್ಸ್ ಅಂಡ್ ಮೆಟಲ್ ಕಾರ್ಬೋನೇಟ್ಸ್, ಹೈಡ್ರೋಜನ್ ಕಾರ್ಬೋನೇಟ್ಸ್ ಅದನ್ನು ಕೂಡ ನಿಮಗೆ ರಿಯಾಕ್ಷನ್ ಮೆನ್ಷನ್ ಮಾಡಿದೀನಿ, ಅದನ್ನು ಕೂಡ ನೀವು ಓದ್ಕೊಂತಾ ಇರಬಹುದು. ಸೊ ಲಾಸ್ಟ್ ಟಾಪಿಕ್ ಏನಪ್ಪಾ ಈ ಚಾಪ್ಟರ್ ಅಲ್ಲಿ ಅಂತಂದ್ರೆ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್. ಸೊ ನಿಮ್ಗೆ ಆಗಲೇ ಹೇಳಿದೆ ಸೋಪ್ಸ್ ಏನು ಅಂತ. ಸೋಪ್ಸ್ ಹೆಂಗ್ ಫಾರ್ಮೇಶನ್ ಆಗಿದೆ ಬೈ ದ ರಿಯಾಕ್ಷನ್ ಆಫ್ ಸಪೋನಿಫಿಕೇಶನ್ ರಿಯಾಕ್ಷನ್. ಎಷ್ಟಾದ್ರು ತಗೊಂಡಿರಾ ರಿಯಾಕ್ಷನ್ CH3COO C2H5 ರಿಯಾಕ್ಷನ್ ವಿತ್ NaOH ನಿಮ್ಗೆ ಸೋಪ್ ಕೊಡ್ತಾ ಇರುತ್ತೆ. ಸೊ ಸೋಪ್ಸ್ ಅಂತಂದ್ರೆ ಲಾಂಗ್ ಚೈನ್ ಆಫ್ ನಿಮ್ಗೆ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಅಥವಾ ಪೊಟ್ಯಾಷಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿರುತ್ತೆ. ಸೊ ಬಟ್ಟೆ ನಮ್ಗೆ ಹೆಂಗಪ್ಪ ಕ್ಲೀನ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಈ ಬಟ್ಟೆ ಮೇಲೆ ಏನೋ ಒಂದು ಆಯಿಲ್ ಡ್ರಾಪ್ ಬಿಟ್ಬಿಟ್ಟು ಸೊ ಈ ಆಯಿಲ್ ಡ್ರಾಪ್ ಬಿದ್ದಾಗ ಈ ಬಟ್ಟೆ ಹೆಂಗ್ ಕ್ಲೀನ್ ಆಗುತ್ತೆ ಅಂತಂದ್ರೆ ಸೊ ನಾವು ಸೋಪ್ಸ್ ಏನ್ ಯೂಸ್ ಮಾಡ್ತೀವಿ. ಸೊ ಸೋಪ್ಸ್ ನಾವು ಫಸ್ಟ್ ಏನ್ ಮಾಡ್ತೀವಿ, ಬಟ್ಟೆ ನೀರ್ ಹಾಕ್ಬಿಟ್ಟು ಈ ಸೋಪ್ಸ್ ನ ರಬ್ ಮಾಡ್ತೀವಿ. ಸೊ ಸೋಪ್ಸ್ ನ ರಬ್ ಮಾಡಿದಾಗ ಏನಾಗುತ್ತೆ, ಸೋಪ್ಸ್ ನಿಮಗೆ ಎರಡು ಮಾಲಿಕ್ಯೂಲ್ಸ್ ಇರುತ್ತೆ, ಒಂದು ಹೈಡ್ರೋಫೋಬಿಕ್ ಅಂಡ್ ಒಂದು ಹೈಡ್ರೋಫಿಲಿಕ್ ಅಂಡ್. ಸೊ ಸೋಪ್ ಡಯಾಗ್ರಾಮ್ ಹೆಂಗೆ ಪ್ರೆಸೆಂಟ್ ಮಾಡ್ತೀನಿ ನೋಟ್ಸ್ ಅಲ್ಲಿ, ಅಲ್ಲಿ ಹೋಗಿ ನೀವು ನೋಡ್ತಾ ಇರ್ಬೋದು. ಸೊ ಹೈಡ್ರೋಫೋಬಿಕ್ ಎಂಡ್ ಅಂತ ಅಂದ್ರೆ ನಿಮಗೆ ವಾಟರ್ಗೆ ಅದು ಇಷ್ಟ ಇಲ್ಲ ಅಂತ. ಹೈಡ್ರೋಫೋಬಿಕ್ ಅಂತ, ಹೈಡ್ರೋ ಅಂದ್ರೆ ವಾಟರ್, ಫೋಬಿಕ್ ಅಂತ ಅಂದ್ರೆ ಇಷ್ಟ ಇಲ್ಲ. ಸೊ ವಾಟರ್ಗೆ ಇಷ್ಟ ಇಲ್ಲ. ಸೊ ಅದೇನ್ ಮಾಡುತ್ತೆ, ಸೊ ವಾಟರ್ ಇಷ್ಟ ಇಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈ ಬಟ್ಟೆ ಮೇಲೆ ಒಂದು ಮಾರ್ಕ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ಬಟ್ಟೆ ಮೇಲೆ ಫಾರ್ ಎಕ್ಸಾಂಪಲ್ ಈ ವೈಟ್ ಪೇಪರ್ ತಗೊಂತೀನಿ. ಸೊ ಈ ವೈಟ್ ಪೇಪರ್ ತಗೊಂಡು ಸೊ ಈ ಬಟ್ಟೆ ಮೇಲೆ ಈ ವೈಟ್ ಪೇಪರ್ ಮಾರ್ಕ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಈ ವೈಟ್ ಪೇಪರ್ ಅಲ್ಲ, ಏನೋ ಒಂದು ವೈಟ್ ಮಾರ್ಕ್ ಇದೆ ಅಂತ, ಏನೋ ಚಲೋ ಬಿಟ್ಟಿದೆ. ಸೊ ವಾಟರ್ ನ ರಬ್ ಮಾಡಿದಾಗ ಏನಾಗುತ್ತೆ, ಎರಡು ಎಂಡ್ ಇರುತ್ತೆ, ಹೈಡ್ರೋಫಿಲಿಕ್ ಅಂಡ್ ಹೈಡ್ರೋಫೋಬಿಕ್ ಎಂಡ್. ಹೈಡ್ರೋಫೋಬಿಕ್ ಎಂಡ್ ಏನ್ ಮಾಡುತ್ತೆ, ಹೋಗ್ಬಿಟ್ಟು ಇದು ಕೆಳಗಡೆ ಹೋಗಿ ಇದು ಕೂತ್ಕೊಂಡ್ಬಿಡುತ್ತೆ. ಏನಕ್ಕೆ ಅಂದ್ರೆ ಇದು ಕೆಳಗಡೆ ವಾಟರ್ ಇರಲ್ಲ. ಹೈಡ್ರೋಫಿಲಿಕ್ ಎಂಡ್ ಅಂತಂದ್ರೆ ವಾಟರ್ಗೆ ಇಷ್ಟ ಇರೋ ಎಂಡ್. ಸೊ ಇದು ಅದೇ ಹೈಡ್ರೋಫೋಬಿಕ್ ಎಂಡ್ ಅಂಡ್ ಹೈಡ್ರೋಫಿಲಿಕ್ ಎಂಡ್ ಎರಡು ಅಟ್ಯಾಚ್ ಆಗಿರುತ್ತೆ. ಸೊ ಎರಡು ಬಂದ್ಬಿಟ್ಟು ಹಿಂಗ್ ಕೆಳಗಡೆ ಹೋಗ್ತಾ ಇರುತ್ತೆ. ಸೊ ಕೆಳಗಡೆ ಹೋಗಿ ಏನ್ ಮಾಡುತ್ತೆ, ಈ ಡಸ್ಟ್ ನ ಮೇಲ್ಗಡೆ ಪುಷ್ ಮಾಡುತ್ತೆ. ಸೊ ಮೇಲ್ಗಡೆ ಪುಷ್ ಮಾಡಿ ನಾವು ಇದನ್ನ ರಬ್ ಮಾಡಿದಾಗ ಸೊ ಈ ಡಸ್ಟ್ ನಮಗೆ ಈಚೆ ಹೋಗ್ತಾ ಇರುತ್ತೆ. ಸೊ ಇದಿಷ್ಟು ಜಸ್ಟ್ ಒಂದು ನಿಮಗೆ ಪ್ರೊಸೆಸ್ ಆಗಿತ್ತು. ಸೊ ಒಂದು ಮಿಸೈಲ್ ಅಂತ ಒಂದು ಡಯಾಗ್ರಾಮ್ ಇದೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ಆ ಪ್ರೊಸೆಸ್ ನೀವು ಓದ್ಕೊಂತಾ ಇರಿ.
ಸೊ ಅಪ್ರೋಚ್ ಓದ್ಕೊಳ್ಳೋಕ್ಕಿಂತ ಮುಂಚೆ ಅದು ಓದ್ಕೊಳ್ಳೋ ಬದಲು ನಾನು ಇಲ್ಲಿ ಕಾರ್ಬನೇಟ್ಸ್ ಕಾಂಪೌಂಡ್ಸ್ ಆ ಪ್ಲೇಲಿಸ್ಟ್ ಹೋಗ್ಬಿಟ್ಟು ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅಂತ ಒಂದು ಟಾಪಿಕ್ ಇದೆ, ಅಲ್ಲೋಗಿ ನೀವು ನೋಡ್ತಾ ಇರಿ. ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ ಹೆಂಗೆ ಹೈಡ್ರೋಫೋಬಿಕ್ ಅಂದ್ರೇನು, ಹೈಡ್ರೋಫಿಲಿಕ್ ಅಂದ್ರೇನು, ಬಟ್ಟೆ ಮೇಲೆ ಡಸ್ಟ್ ಬಿದ್ದಾಗ ಅದು ಹೆಂಗೆ ಕ್ಲೀನ್ ಆಗ್ತಾ ಇರುತ್ತೆ. ಸೊ ಅದು ನಾನು ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ ಆ ಎಕ್ಸ್ಪ್ಲನೇಷನ್ ಅನ್ನ ನೋಡ್ತಾ ಇರಿ. ಎಕ್ಸ್ಪ್ಲನೇಷನ್ ನೋಡಿದ್ರೆ ಎಕ್ಸಾಮಿನೇಷನ್ ಕ್ವಶನ್ ಕೇಳಿದ್ರೆ ನೀವು ಅದನ್ನ ಓನ್ ಆಗಿ ಬರಿತಾ ಇರಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ಸೋಪ್ಸ್ ಬಗ್ಗೆ ನಾವು ಮಾತಾಡಿದಾಗ, ಸೊ ಸೋಪ್ಸ್ ಅಲ್ಲಿ ನಿಮ್ಗೆ ಏನಾಗುತ್ತೆ, ಸ್ವಲ್ಪ ನಿಮಗೆ ಫೋಮ್ ಬರ್ತಾ ಇರುತ್ತೆ. ಸೊ ಫೋಮ್ ಅಂದ್ರೆ ನಿಮ್ಗೆಲ್ಲ ಗೊತ್ತು. ಸೊ ನಿಮಗೆ ಜಾಸ್ತಿ ಡಿಫಿಕಲ್ಟಿ ಬರ್ತಾ ಇದೆ ಸ್ವಲ್ಪ ಸೋಪ್ಸ್ ಅಲ್ಲಿ ಫೋಮ್ ಬರಕ್ಕೆ. ಸೊ ಇದೇನಕ್ಕೆ ಅಂತಂದ್ರೆ, ಸೊ ಸೋಪ್ಸ್ ತಗೊಂಡಾಗ ಏನಾಗುತ್ತೆ, ಸೊ ನಾವು ಹಾರ್ಡ್ ವಾಟರ್ ನಾವಿಂದ ರಿಯಾಕ್ಟ್ ಮಾಡಕ್ಕಾಗಲ್ಲ. ಸೊ ಏನಕ್ಕೆ ಅಂತಂದ್ರೆ, ಹಾರ್ಡ್ ವಾಟರ್ ಅಲ್ಲಿ ಇರುತ್ತೆ ನಿಮಗೆ ಸಾಲ್ಟ್ಸ್ ಆಫ್ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ನಿಮ್ಗೆ ಇರುತ್ತೆ. ಸೊ ಏನಾಗುತ್ತೆ, ಸೋಪ್ ಜನರಲಿ ಇದ್ರ ಜೊತೆ ರಿಯಾಕ್ಟ್ ಆಗ್ಬಿಡುತ್ತೆ ಕ್ಯಾಲ್ಸಿಯಂ ಅಂಡ್ ಮೆಗ್ನೀಷಿಯಂ ಜೊತೆಗೆ, ಅಂಡ್ ರಿಯಾಕ್ಟ್ ಮಾಡ್ಬಿಟ್ಟು ನಿಮಗೆ ಡಿಫಿಕಲ್ಟಿ ಕೊಡ್ತಾ ಇರುತ್ತೆ ಸ್ವಲ್ಪ ಫೋಮ್ ಅನ್ನ ನಿಮಗೆ ಜಾಸ್ತಿ ಕೊಡಕ್ಕೆ. ಸೊ ಅದೇ ನಾವೇನಪ್ಪ ಯೂಸ್ ಮಾಡ್ತೀವಿ ಅಂತಂದ್ರೆ, ನಾವು ಡಿಟರ್ಜೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇದು ಕೂಡ ಒಂದು ಕ್ಲೀನಿಂಗ್ ಏಜೆಂಟ್ ಆಗಿರುತ್ತೆ. ಸೊ ಇದು ಕೂಡ ನಾವು ಕ್ಲೀನ್ ಮಾಡಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಡಿಟರ್ಜೆಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಡಿಟರ್ಜೆಂಟ್ ಡೆಫಿನೇಷನ್ ನೋಡ್ಬೇಕು ಅಂತಂದ್ರೆ, ಸೋಡಿಯಂ ಸಾಲ್ಟ್ ಆಫ್ ಸಲ್ಫೋನಿಕ್ ಆಸಿಡ್ ಆರ್ ಅಮೋನಿಯಂ ಸಾಲ್ಟ್ ಆಫ್ ಕ್ಲೋರಿನ್ ಆರ್ ಬ್ರೋಮಿನ್. ಸೊ ಇಲ್ಲಿ ನಾವು ಸಾಲ್ಟ್ಸ್ ಏನ್ ನೋಡಿದ್ವಿ, ಸೊ ನಾವು ಏನು ಸೋಪ್ಸ್ ನೋಡಿದ್ವಿ ಅದು ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿತ್ತು. ಇದು ಸೋಡಿಯಂ ಸಾಲ್ಟ್ ಆಫ್ ಸಲ್ಫೋನಿಕ್ ಆಸಿಡ್ ಆಗಿದೆ, ಅಥವಾ ನಿಮಗೆ ಸಾಲ್ಟ್ಸ್ ಆಫ್ ಅಮೋನಿಯಂ ಸಾಲ್ಟ್ಸ್ ವಿತ್ ಕ್ಲೋರಿನ್ ಆರ್ ಬ್ರೋಮಿನ್ ಆಗಿರುತ್ತೆ. ಸೊ ಇದು ಕೂಡ ಕ್ಲೀನಿಂಗ್ ಯೂಸ್ ಮಾಡ್ತಾರೆ. ಸೊ ಡಿಟರ್ಜೆಂಟ್ಸ್ ಎಲ್ಲಪ್ಪ ಯೂಸ್ ಮಾಡ್ತಾರೆ ಅಂತಂದ್ರೆ, ಸೊ ಡಿಟರ್ಜೆಂಟ್ ಜನರಲಿ ನಮಗೆ ಶಾಂಪೂ ಮಾಡಕ್ಕೆ, ಅದಾದ್ಮೇಲೆ ನಿಮಗೆ ಕ್ಲೀನಿಂಗ್ ಮಾಡಕ್ಕೆ ಈ ತರ ಪ್ರಾಡಕ್ಟ್ಸ್ ನಿಮಗೆ ಯೂಸ್ ಮಾಡ್ತಾರೆ. ಸೊ ಸೋಪ್ಸ್ ಗಿನ ಡಿಟರ್ಜೆಂಟ್ಸ್ ನಾವು ಪ್ರಿಫರ್ ಮಾಡ್ತಾರೆ, ಬಿಕಾಸ್ ಇದು ಹಾರ್ಡ್ ವಾಟರ್ ಅಷ್ಟೊಂದು ರಿಯಾಕ್ಟ್ ಆಗ್ತಾರಲ್ಲ. ಸೊ ಇಲ್ಲಿಗೆ ಈ ವಿಡಿಯೋವನ್ನ ಎಂಡ್ ಮಾಡೋಣ. ಸೊ ಈ ಲೆಸನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಮಿಸ್ಟ್ರಿ ಇದೊಂಥರ ಡಿಫ್ರೆಂಟ್ ಟೈಪ್ ಆಫ್ ನಿಮಗೆ ಇಂಟ್ರಡಕ್ಷನ್ ಆಗಿರುತ್ತೆ, ಬಿಕಾಸ್ ನಿಮಗೆ ಇದುವರೆಗೂ ನೀವು 9th ತನಕ ನೀವು ಇದನ್ನ ಓದಿರಲ್ಲ. ಬೇರೆ ಚಾಪ್ಟರ್ಸ್ ಏನಂತೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್, ಆಸಿಡ್ ಬೇಸಸ್ ಇದೆಲ್ಲ ನೀವು ಆಗಲೇ ಓದಿರ್ತೀರಾ. ಬಟ್ ಈ ಚಾಪ್ಟರ್ ನೀವು ಇವಾಗಿಂದನೇ ಸ್ಟಾರ್ಟ್ ಮಾಡಿರ್ತೀರಾ. ಅಂಡ್ ನಿಮಗೆ ಫರ್ದರ್ 11th 12th ಹೋದಾಗ ಸೊ ನಿಮಗೆ ಆರ್ಗ್ಯಾನಿಕ್, ಸೊ ನೆಕ್ಸ್ಟ್ ಹೋದಾಗ ನಿಮ್ಗೆ ಏನಾಗುತ್ತೆ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಒಂದು ಚಾಪ್ಟರ್ ಇರುತ್ತೆ. ಚಾಪ್ಟರ್ ಅಲ್ಲ, ಒಂದು ಏನಂತ ಅನ್ಕೊಬಹುದು ಅಂತಂದ್ರೆ, ಸೊ ಕೆಮಿಸ್ಟ್ರಿ ತಗೊಂಡಾಗ ನೀವು 11th 12th 3 ಪಾರ್ಟ್ಸ್ ಡಿವೈಡ್ ಆಗಿರುತ್ತೆ. ಫಿಸಿಕಲ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂಡ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಅದು ಒಂದು ಸಪರೇಟ್ ನಿಮಗೆ ಇರುತ್ತೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ. ಅಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ. 11th 12th ಅಲ್ಲಿ ಇನ್ನ ಡೀಪ್ ಆಗಿ ಓದಾಡ್ತೀರಾ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಬಗ್ಗೆ. ಸೊ ಈ ಲೆಸನ್ ಅಲ್ಲಿ ಏನಪ್ಪಾ ಇಂಪಾರ್ಟೆಂಟ್ ಅಂತಂದ್ರೆ, ಫಸ್ಟ್ ವರ್ಸಟೈಲ್ ನೇಚರ್ ಆಫ್ ಕಾರ್ಬನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೆಕೆಂಡ್ ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಅಂಡ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಐಡೆಂಟಿಫೈ ಮಾಡಕ್ಕೆ ಹೇಳ್ತಾ ಇರ್ತಾರೆ, ಡೆಫಿನೇಷನ್ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಒಂದು ಕಾಂಪೌಂಡ್ ಬಂದ್ಬಿಟ್ಟು ಇದನ್ನ ನೇಮ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಸೊ ನೋಮನ್ಕ್ಲೇಚರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫೋರ್ತ್, ನಿಮಗೆ ಕೆಮಿಕಲ್ ಪ್ರಾಪರ್ಟೀಸ್ ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ, ಜಸ್ಟ್ ನೀವು ಕೆಮಿಕಲ್ ಪ್ರಾಪರ್ಟೀಸ್ ನ ಜಸ್ಟ್ ಓದ್ಕೊಂಡು ಹೋಗ್ತಾ ಇರಿ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಕಂಬಷನ್, ಆಕ್ಸಿಡೇಷನ್, ಅಡಿಷನ್ ಮತ್ತೆ ನಿಮಗೆ ಸಬ್ಸ್ಟಿಟ್ಯೂಷನ್, ಇದರಲ್ಲಿ ಯಾವ್ದು ನಿಮ್ಗೆ ಇಂಪಾರ್ಟೆಂಟ್ ಅಂತಂದ್ರೆ ಅಡಿಷನ್ ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಆಕ್ಸಿಡೇಷನ್ ರಿಯಾಕ್ಷನ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಕಂಬಷನ್ ಅಂಡ್ ಸಬ್ಸ್ಟಿಟ್ಯೂಷನ್ ಅಷ್ಟೊಂದು ನಿಮಗೆ ಇಂಪಾರ್ಟೆಂಟ್ ಆಗಿರಲ್ಲ. ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಿಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ. ಬಟ್ ನಿಮಗೆ ಪ್ರಾಪರ್ಟೀಸ್ ಆಫ್ ಇಥನಾಲ್ ಅಂಡ್ ಎಥನಾಲಿಕ್ ಆಸಿಡ್ ಬಗ್ಗೆ ಅದು ಕೂಡ ನಿಮಗೆ ಇಂಪಾರ್ಟೆಂಟ್ ಇರಲ್ಲ. ರಿಯಾಕ್ಷನ್ಸ್ ಏನು ಇಂಪಾರ್ಟೆಂಟ್ ಇರಲ್ಲ, ಜಸ್ಟ್ ಪಾಯಿಂಟ್ಸ್ ಏನಿತ್ತು. ಫಾರ್ ಎಕ್ಸಾಂಪಲ್ ಎಥನಾಲ್ ಗುಡ್ ಸಾಲ್ವೆಂಟ್, ಎಥನಾಲಿಕ್ ಆಸಿಡ್ ಬಂದ್ಬಿಟ್ಟು ಇದು ಗ್ಲೇಷಿಯರ್ ಅಸಿಟಿಕ್ ಆಸಿಡ್. ಸೊ ಈ ತರ ಪಾಯಿಂಟ್ಸ್ ನ್ಯಾಪ್ ಇಟ್ಕೊಂಡು ಹೋಗ್ತಾ ಇರಿ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ನೋಟ್ಸ್ ನಿಮಗೆ ಫ್ರೀ ಆಗಿ ಸಿಗ್ತಾ ಇರುತ್ತೆ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ತಗೊಳ್ತಾ ಇರಿ. ಸೊ ಈಗಲೂ ಟೈಮ್ ಮುಗ್ದಿಲ್ಲ, ಸೊ ಆರಾಮ್ಸೆ ನೀವು ಡೌನ್ಲೋಡ್ ಮಾಡ್ಕೊಂಡು ಇವಾಗಿನ ಸ್ಟಾರ್ಟ್ ಮಾಡಿಟ್ಟು ಒಳ್ಳೆ ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡ್ತಾ ಇರಬಹುದು. ಸೊ ಆಗಲೇ ನೀವು ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್, ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ನೋಟ್ಸ್ ಬೇಕು ಅಂತಂದ್ರೆ, ಸೊ ಮೊನ್ನೆ ನಿಮಗೆ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡಿದೀನಿ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊತಾ ಇರಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದನ್ನ ಲಿಂಕ್ ಕೊಟ್ಟಿರ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಅಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಮತ್ತೆ ನಾಳೆ 5 ಗಂಟೆಗೆ ಇನ್ನೊಂದು ವಿಡಿಯೋ ಬರ್ತೀನಿ. ಸೊ ಅಲ್ಲಿ ತನಕ ಓಕೆ ಬಾಯ್.